உன்னதங்களில் வாசம் செய்கின்ற பரலோகத்தின் பிதாவே, உமது நாமத்திற்கு எல்லா துதி கன வல்லமை செலுத்துகிறோம். உம்முடைய ஒரே பேரிடமான கிறிஸ்தை கொடுத்து எங்களுக்கு ரட்சம் மீட்டும் கொடுத்திரே உங்க கூடான அப்படி ஸ்தோத்திரமப்பா. பிதாவே, காலை முதல் மத்தியான வேலை வரை உம்முடைய கிருபையாலே எங்களை காப்பாற்றி எங்களுக்கு தேவையான ஆவிக்குரிய பாடங்களை கொடுத்து எங்களை வழிநடத்தி எங்களை போஷித்து வந்தமைக்காக உங்க கூடான அப்படி நன்றிகளை தெரிவித்துக் கொள்கிறோம். இதோ இப்பொழுது தேவனே, நாங்கள் கூடியிருக்கிற காரியத்தை நீர் அறிவீர். நாங்கள் கேட்கப் போகின்ற பாடங்கள் தேவனே, உம்முடைய சித்தத்தின்படி எங்களிடம் என்ன பேச சித்தம் கொண்டிருக்கிறோ உம்முடைய தாசர்கள் மூலியமாக நீர் பேச வேண்டும் என்று நாங்கள் கேட்டுக்கொள்கிறோம். சுவாமி, கேட்டதை மாற்றம் நாங்கள் விட்டுவிடாதபடிக்கு அதன்படி நாங்கள் ஜீவிக்க தேவன் தாமே கிருபை செய்வீராக. காலை முதல் நடத்தின தேவனே, மேலும் உங்களுடைய கிருபையினால் எங்கள் வழித்தீர்வோடு நான் நம்பி விசுவாசிக்கின்றோம். எல்லாம் உடைய பொறுப்பாதத்தில் ஒப்படைக்கின்றோம். இயேசு கிறிஸ்தன் மூலமா ஜெபிக்கின்றோம் எங்கள் ஜூன்ல நல்ல பிதாவே, ஆமென். ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಸಂದೇಶಕ್ಕಾಗಿ ಆರಿಸಿಕೊಂಡ ವೇದ ಭಾಗ ಅರಣ್ಯಕಾಂಡ 32ನೇ ಅಧ್ಯಾಯ 1-5 ವಚನಗಳು. ನಂಬರ್ಸ್ 32nd ಚಾಪ್ಟರ್ ವರ್ಸಸ್ 1-5. ಈ ವಾಕ್ಯದ ಆಧಾರದ ಮೇಲೆ ನಮ್ಮ ಮಧ್ಯದಲ್ಲಿ HL ಸಭೆಗೆ ಸೇರಿರುವ ಸಹೋದರ ಟೋನಿ ಅವರು ಮುಂದೆ ಬಂದು ದೇವರ ವಾಕ್ಯ ಸಂದೇಶವನ್ನು ಕೊಡಬೇಕಾಗಿ ಕೇಳ್ಕೊಳ್ತೀನಿ. ಕರ್ತನಲ್ಲಿ ಕರೆಯಲ್ಪಟ್ಟಿರುವ ನನ್ನ ಪ್ರೀತಿಯ ಸಹೋದರ ಸಹೋದರರಿಗೆ ಈ ಒಂದು ಮಧ್ಯಾಹ್ನ ವೇಳೆಯ ವಂದನೆಗಳನ್ನ ತಿಳಿಸ್ಕೋತೀನಿ. ಹಾಗೂ ಕೂಡ ಈ ಒಂದು ಅವಕಾಶ ಕೊಟ್ಟಿರುವ ಮೈಸೂರು ಎಕ್ಲೇಶಿಯಾ ಸಭೆಗೆ ಕೂಡ ನನ್ನ ವಂದನೆಗಳನ್ನ ತಿಳಿಸ್ಕೋತೀನಿ. ಹಾಗೂ ಈ ಒಂದು ಸಮಯದಲ್ಲಿ ಮಾತನಾಡಲು ಬಂದಾಗ ತುಂಬಾ ಬೇಗ ಬಂದು ಕೂತಿರೋದಕ್ಕೂ ಧನ್ಯವಾದಗಳನ್ನ ತಿಳಿಸ್ಕೋತೀನಿ. ಆಕ್ಚುಲಿ 4th ಸಬ್ಜೆಕ್ಟ್ ಅಂದ್ರು ಸ್ವಲ್ಪ ಜಾಸ್ತಿ ತಿನ್ನೋಣ ಅನ್ಕೊಂಡೆ. 3rd ಸಬ್ಜೆಕ್ಟ್ ಮಾಡಿಬಿಟ್ರು ಸ್ವಲ್ಪ ಕಡಿಮೆನೆ ತಿಂದೆ, ಯಾಕಂದ್ರೆ ನಿದ್ದೆ ಮಾಡ್ಬಿಡ್ತೀನಿ ಅಂತ. ಸೊ ಅದರಿಂದ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಾ, ಸಹೋದರರೇ, ನಮ್ಗೆ ಎಲ್ಲ ಗೊತ್ತಿರೋ ವಿಷಯಗಳೇ. ನಾನು ಸ್ವಲ್ಪ ನಿಮ್ಗೆ ಎಲ್ಲ ಬ್ಯಾಕ್ಗ್ರೌಂಡ್ ಗೊತ್ತಿರೋದ್ರಿಂದ ನಾನು ಹಂಗೆ ನಿಧಾನಕ್ಕೆ ವಚನಗಳನ್ನ ನಾವು ಓದಿ ಟೈಮ್ ನಮ್ಗೆ ತಗೊಳ್ಳೋದು ಬೇಡ. ಸೊ ನಾನು ವಿಷಯಗಳನ್ನ ಹಂಗೆ ತಿಳಿಸ್ಕೊ ಬಂದ್ಬಿಡ್ತೀನಿ. ವಿಶೇಷವಾಗಿ ಪಾಠದ ಒಂದು ಹೆಡ್ಡಿಂಗ್ ನೋಡಿದಾಗ ದ ಕವನೆಂಟ್ ಆಫ್ ಡಿಸೆಪ್ಷನ್ ಅನ್ನೋ ಒಂದು ವಚನ. ಏನಂತ ಹೇಳ್ಬೇಕಾದ್ರೆ ಒಂದು ಒಡನ್ಪಡಿಕೆ ಅನ್ನೋದನ್ನ ನಾವು ವಿಶೇಷವಾಗಿ ನೋಡ್ತೀವಿ ಈ ದಿನದಲ್ಲಿ. ಇನ್ನೊಂದು ದೊಡ್ಡ ಚಾಲೆಂಜ್ ಏನಂದ್ರೆ, ಒಂದು ಕನ್ನಡದಲ್ಲಿ ಮಾತಾಡ್ಬೋದು, ಒಂದು ತಮಿಳಲ್ಲಿ ಮಾತಾಡ್ಬೋದು, ಈಗ ಎರಡನ್ನೂ ಮಿಕ್ಸ್ ಮಾಡಿ ಅಂತ ಒಂದು ವಿಷಯ ಕೊಟ್ಟವ್ರೆ. ಸೊ ಅದು ಸ್ವಲ್ಪ ಚಾಲೆಂಜೇ. ಸೊ ಅದರಿಂದ ತುಂಬಾ ಮುಖ್ಯವಾದ ವಿಷಯಗಳನ್ನ ಮಾತ್ರ ನಾನು ತಮಿಳಲ್ಲಿ ಕೂಡ ನಾನು ಅದನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ವಚನಗಳೇ ನಮಗೆ ಸಾಕು ಈ ವಿಷಯಕ್ಕೆ. ಸೊ ಆ ವಿಷಯದಲ್ಲಿ ಸಹೋದರರೇ, ಈ ಒಂದು ವಂಚನೆಯ ಅಥವಾ ಕಪಟತನದ ಒಂದು ಒಡನ್ಪಡಿಕೆಯನ್ನ ನೋಡಕ್ ಮುಂಚೆ ಯೋಶುವ ಪುಸ್ತಕವನ್ನ ನಾವು ಪ್ರಾರಂಭದಿಂದ ನೋಡ್ಕೊಂಡು ಹೋದಾಗ ಅನೇಕ ವಿಷಯಗಳು ನಮಗೆ ಒಂದು ಮಾದರಿಯಾಗಿ ಇಟ್ಟಿದ್ದಾರೆ. ಟೈಪ್ ಆಂಟಿ ಟೈಪು ಸುಮಾರು ವಿಷಯಗಳನ್ನ ಮಾತಾಡಿದ್ದಾರೆ. ಸೊ ಆ ರೀತಿಯಲ್ಲಿ ಸಹೋದರರೇ, ಆ ಒಂದು ಯೋಶುವ ಪುಸ್ತಕವನ್ನು ನೋಡುವಾಗ ಪ್ರಾರಂಭದಲ್ಲಿ ನಮ್ಗೆ ಎಲ್ರಿಗೂ ಗೊತ್ತಿರುವಂತ ವಿಷಯಗಳು ಏನು ಅಂತ ನೋಡ್ಬೇಕಾದ್ರೆ, ವಿಶೇಷವಾಗಿ ಮೋಸೆ ಆತನು ಅರಣ್ಯದಿಂದ ಇಸ್ರೇಲ್ ಜನಾಂಗವನ್ನ ಕರ್ಕೊಂಡು ಐಗುಪ್ತಿನಿಂದ ಬಂದು ಕಾನಾನ್ ದೇಶದ ಒಂದು ಬಾರ್ಡರ್ ಅಲ್ಲಿ ಅವರು ನಿಂತಿರುವಾಗ ಆದಂತ ಘಟನೆಗಳು ನಮ್ಗೆ ಗೊತ್ತಿದೆ. ಅಲ್ಲಿಂದ ಯಾವ ರೀತಿ ಯೋಶುವನು ಯಾವ ರೀತಿ ಇಸ್ರೇಲ್ ಜನಾಂಗವನ್ನ ಮೋಶೆ ಆದ ನಂತರ ಅವ್ರನ್ನ ಆ ಕಾನಾನ್ ದೇಶದೊಳಗೆ ಕರ್ಕೊಬಂದು ಯಾವ ರೀತಿ
ಅಲ್ಲಿರುವಂತ ಎಲ್ಲಾ ಒಂದು ಶತ್ರುಗಳನ್ನ ಸಂಗ್ರಹ ಮಾಡಿರೋ ವಿಷಯಗಳೆಲ್ಲ ನಮಗೆ ಗೊತ್ತಿದೆ. ಸೊ ಆ ರೀತಿಯಲ್ಲಿ ಸಹೋದರರೇ, ಅಲ್ಲಿ ನಾವು ವಿಶೇಷವಾಗಿ ನೋಡುವಂಥದ್ದು ಆ ಯೆಹೋಶುವ ಪುಸ್ತಕದಲ್ಲಿ ನೋಡಬೇಕಾದ್ರೆ ನಾನಾ ವಿಷಯಗಳ ನಮಗೆ ಆಗ್ಲೇ ತಿಳಿದಿದೆ ಅಲ್ವಾ. ಸೊ ಅದರಲ್ಲಿ ವಿಶೇಷವಾಗಿ ನಾವು ನೋಡ್ಬೇಕಾದ್ರೆ ರಾಹಾಬಳ ವಿಷಯ ಅಲ್ವಾ, ಎರಿಗೋ ಪಟ್ಟಣ ಇದ್ದಂತ ವಿಷಯ, ಆಯ್ ಪಟ್ಟಣದಲ್ಲಿ ಸೋತಿರುವಂತ ವಿಷಯ, ಇದೆಲ್ಲದಕ್ಕೂ ಬ್ರದರ್ಗಳು ಏನ್ ಮಾಡಿದ್ದಾರೆ, ನಮಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಅದಕ್ಕೆ ಒಂದು ಪಾಠಗಳನ್ನ ನಮಗೆ ತಿಳಿಸಿದ್ದಾರೆ. ಆ ರೀತಿ ಕೂಡ ಈ ದಿನದಲ್ಲಿ ಈ ವಿಷಯವನ್ನ ನೋಡಕ್ ಮುಂಚೆ ನಮ್ಮ ಒಂದು ಗಮನ ಎಲ್ಲಿ ನಾವು ಆ ಗಮನವನ್ನ ಎಲ್ಲಿ ನಾವು ಹಾರಿಸೋಣ ಅಂದ್ರೆ, ಮೋಶೆ 12 ಟ್ರೈಬ್ಸ್ಗೆ ಒಂದು ಲ್ಯಾಂಡ್ ಅನ್ನ, ಆ ಒಂದು ಭೂಮಿಯನ್ನ ಅವರು ಕೊಡುವಂತ ವಿಷಯ. ಆಗ ನಾವು ನೋಡಿದಾಗ ಸಹೋದರರೇ, ಗಾದ್ ಮತ್ತೆ ರೂಬನ್ ಬಂದು ಅವ್ರು ಇನ್ನ ಎರಿಗೋ ಏನ್ರಿ ಯೋರ್ದಾನ್ ಅಥವಾ ಜೋರ್ಡಾನ್ನ ದಾಟಿರಲ್ಲ, ಆಗ್ಲೇ ಬಂದು ಗಾದ್ ಮತ್ತೆ ರೂಬನ್ ಇವ್ರು ಬಂದು ಟ್ರೈಬ್ಸ್ ಬಂದು ಅವ್ರಿಗೆ ಸ್ಥಳ ಬೇಕು ಅಂತ ಕೇಳ್ತಾರೆ ಅಲ್ವಾ. ಈ ವಿಷಯಗಳೆಲ್ಲ ನಮ್ಗೆ ಗೊತ್ತಿದೆ, ಅದಕ್ಕೆ ಹಂಗೆ ನಾನು ಇದು ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಗಾದ್ ಮತ್ತೆ ರೂಬನ್ ಬಂದು ಆ ವಿಷಯವನ್ನ ಅಲ್ಲಿ ಪ್ರಸ್ತಾಪಕ್ಕೆ ಇಡ್ತಾರೆ ಮೋಶೆ ಮುಂದೆ. ಆವಾಗ ಮೋಶೆ ಅಲ್ಲಿ ಒಂದು ಪ್ರಶ್ನೆಯನ್ನ ಹಾಕುವ ವಿಷಯ ಕೂಡ ನೋಡ್ತೀವಿ. ಏನಕ್ಕೆ ರೂಬನ್ ಮತ್ತೆ ಗಾದು ಅಲ್ಲಿ ಆ ಒಂದು ಸಮಯದಲ್ಲಿ ಅವ್ರಿಗೆ ಸ್ಥಳವನ್ನ ಕೇಳಿದ್ರು ಅಂದ್ರೆ, ಅವ್ರ ಹತ್ತಿರ ಅತಿ ಹೆಚ್ಚಾದ ಏನಿತ್ರಿ ಏನ್ರಿ ಹಸುಗಳಿತ್ತು ಅಲ್ವಾ. ಇದನ್ನ ನೀವು ನಂಬರ್ಸ್ ಅಲ್ಲಿ ಈ ವಿಷಯವನ್ನ ಓದ್ಬೋದು. ನಂಬರ್ಸ್ 32nd ಚಾಪ್ಟರ್ ಫಸ್ಟ್ ಇಂದ ಒಂದಷ್ಟು ವಚನಗಳನ್ನ ಓದೋಣ. ಅವರು ಪ್ರದೇಶಗಳನ್ನು ನೋಡಿದಾಗ ಅವು ದನಕುರಿಗಳ ಮೇವಿಗೆ ತಕ್ಕ ಸ್ಥಳವೆಂದು ತಿಳಿದುಕೊಂಡು ಮೋಶೆ ಮತ್ತು ಮಹಾಯಾಜಕ ಇವರ ಬಳಿಗೂ ಸಮೂಹದ ಪ್ರಧಾನರ ಬಳಿಗೂ ಬಂದು, ಯೆಹೋವನು ಇಸ್ರಾಯೇಲ್ಯರಿಗೆ ಅಧೀನಪಡಿಸಿದ ಈ ಪ್ರದೇಶವು ಅಂದರೆ ಅಟಾರೋತ್, ದಿಬೋನ್, ಹೆಗ್ಜೇರ್, ನಿಮ್ರಾ, ಎಷ್ಬೋನ್, ಎಲಾಯಿಲ್, ಸೆಬಾಮ್, ನೇಬೋ, ಬೆಹೂನ್ ಎಂಬ ಪಟ್ಟಣಗಳ ಪ್ರದೇಶವು ದನಕುರಿಗಳ ಮೇವಿಗೆ ತಕ್ಕ ಪ್ರದೇಶ. ನಿಮ್ಮ ದಾಸರಾದ ನಮಗೆ ಬಹಳ ದನಕುರಿಗಳುಂಟಷ್ಟೇ. ಆದ ಕಾರಣ ನೀವು ದಾಸರಾದ ನಮ್ಮ ಮೇಲೆ ದಯವಿಟ್ಟು ನಮ್ಮನ್ನು ಯೋರ್ದಾನ್ ಹೊಳೆಯ ಆಚೆಗೆ ಬರಮಾಡದೆ ಈ ಪ್ರದೇಶವನ್ನೇ ಸ್ವಾಸ್ಥ್ಯಕ್ಕಾಗಿ ಕೊಡಬೇಕೆಂದು ಕೇಳಿಕೊಂಡರು. ಓಕೆನಾ. ಈ ವಿಷಯ ನಮಗೆಲ್ಲರಿಗೂ ಗೊತ್ತಿದೆ. ಗಾದ್ ಮತ್ತೆ ರೂಬನ್ ಏನ್ ಮಾಡ್ತಾರೆ ಅಂದ್ರೆ, ಅವರು ಈ ಒಂದು ಜೋರ್ಡಾನ್ ರಿವರ್ನ ದಾಟೋದಕ್ಕೆ ಮುಂಚೆನೆ ಅವರಿಗೆ ಸ್ಥಳವನ್ನ ರಿಕ್ವೆಸ್ಟ್ ಮಾಡ್ತಾರೆ ಮೋಶೆ ಹತ್ರ. ಸೊ ಮೋಶೆ ಏನಂತಾರೆ ಅಂದ್ರೆ, ನಿಮ್ಮ ಸಹೋದರಗಳು ಈಗ ಏನ್ರಿ ಕಾನಾನ್ ದೇಶದೊಳಗೆ ಪ್ರವೇಶಿಸಿ ಯುದ್ಧ ಮಾಡಕ್ಕೆ ತಯಾರಾಗಿರುವ ಒಂದು ಸಂದರ್ಭದಲ್ಲಿ ನೀವು ಇಲ್ಲಿ ಕೂತು ಅವ್ರನ್ನ ಬಿಟ್ಟು ನೀವು ಇಲ್ಲಿರ್ತೀರಾ ಅಂತ ಒಂದು ಪ್ರಶ್ನೆಯನ್ನ ಹಾಕ್ತಾರೆ. ಆವಾಗ ಅಲ್ಲಿ ರೂಬನ್ ಮತ್ತೆ ಗಾದ್ ಏನಂತ ಹೇಳ್ತಾರೆ ಅಂದ್ರೆ, ಇಲ್ಲ, ನಾನು ನಮ್ಮ ಒಂದು ಫ್ಯಾಮಿಲಿ ಮತ್ತೆ ನಮ್ಮ ಹಸುವಲ್ಲ ಇಲ್ಲೇ ಇರ್ಲಿ, ನಾವು ಮಾತ್ರ ನಮ್ಮ ಸಹೋದರರ ಜೊತೆ ಒಳಗೆ ಬಂದು ಅಲ್ಲಿ ಏನ್ ಮಾಡ್ತೀವ್ರಿ, ಆ ಯುದ್ಧದಲ್ಲಿ ಅವ್ರ ಜೊತೆ ಪಾಲ್ಕೊಳ್ತೀವಿ ಅಂತ ಆ ವಚನಗಳನ್ನ ಓದುವಾಗ ನಿಮ್ಗೆ ಗೊತ್ತಾಗತ್ತೆ. ಆ ವಚನ ಓದೋಣ ಸಿಸ್ಟರ್. ಆಗ 16ನೇ ವಚನ ಓದಿ 32-16ನೇ ವಚನ. ಆಗ ಅವರು ಅವನ ಬಳಿಗೆ ಬಂದು, ನಾವು ಇಲ್ಲಿ ನಮ್ಮ ದನ ಕುರಿಗಳಿಗೋಸ್ಕರ ದೊಡ್ಡಿಗಳನ್ನು, ನಮ್ಮ ಕುಟುಂಬಕ್ಕೋಸ್ಕರ ಊರುಗಳನ್ನು ಕಟ್ಟಿಕೊಳ್ಳುವೆವು. ನಾವಾದರೂ ಇಸ್ರಾಯೇಲ್ಯರನ್ನು ಅವರವರ ಸ್ಥಳಗಳಿಗೆ ಸೇರಿಸುವವರೆಗೂ ಯುದ್ಧಕ್ಕೆ ಸನ್ನದ್ಧರಾಗಿ ಅವರ ಮುಂದೆ ನಡೆಯುವೆವು. ಅಷ್ಟರಲ್ಲಿ ನಿಮ್ಮ ಕುಟುಂಬಗಳವರು ಈ ದೇಶದ ನಿವಾಸಿಗಳ ಭಯದ ದೆಸೆಯಿಂದ ಕೋಟೆ ಕೊತ್ತಲುಗಳುಳ್ಳ ಊರುಗಳಲ್ಲಿ ವಾಸಿಸಲಿ. ಇಸ್ರಾಯೇಲ್ ಎಲ್ಲರೂ ತಮ್ಮ ತಮ್ಮ ಸ್ವಾಸ್ಥ್ಯಗಳನ್ನು ಸ್ವತಂತ್ರಗೊಳಿಸಿಕೊಳ್ಳುವ ಪರ್ಯಂತರ ನಾವು ನಮ್ಮ ಮನೆಗಳಿಗೆ ತಿರುಗಿ ಬರುವುದಿಲ್ಲ. ನಮಗೆ ಯೋರ್ದಾನ್ ಹೊಳೆಯ ಆಚೆ ಮೂಡಣ ದಿಕ್ಕಿನಲ್ಲಿ ಸ್ವಾಸ್ಥ್ಯವು ದೊರಕಿದ್ದರಿಂದ ನಾವು ಹೊಳೆಯ ಆಚೆ ಎಲ್ಲಿಯೂ ಅವರೊಂದಿಗೆ ಸ್ವಾಸ್ಥ್ಯವನ್ನು ಅಪೇಕ್ಷಿಸುವುದಿಲ್ಲ ಅಂದರು. ಓಕೆ. ಸೊ ಇಷ್ಟು ವಿಷಯಗಳು ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಇಲ್ಲಿ ಈ ವಿಷಯಗಳನ್ನ ನಾವು ನೋಡಿದ್ವಿ. ದಾನ್
ಮತ್ತೆ ರೂಬನ್ ಯಾವ ರೀತಿ ಅವರ ಒಂದು ಅವರಿಗೆ ವಾಸ ಮಾಡೋದಕ್ಕೆ ಅಲ್ಲಿ ಭೂಮಿಯನ್ನ ಕೇಳಿದ್ರು ಅಂತ ಗೊತ್ತಾಗತ್ತೆ. ಸರಿ, ಸೊ ಈಗ ನಾವ್ ಏನ್ ನೋಡ್ತೀವಿ ಅಂದ್ರೆ ಸಹೋದರರೇ, ಈ ಒಂದು ವಿಜ್ಞಾಪನೆಯನ್ನ, ಈ ಒಂದು ರಿಕ್ವೆಸ್ಟ್ ನ ಅಲ್ಲಿ ಮೋಶೆ ಅಕ್ಸೆಪ್ಟ್ ಮಾಡಿಕೊಂಡು ಆ ಒಂದು ಇಬ್ರು ಟ್ರೈಬ್ಸ್ಗೆ ಅಲ್ಲಿ ಲ್ಯಾಂಡ್ ಅನ್ನ ಕೊಡ್ತಾರೆ ಅಲ್ವಾ. ಆದ್ರೆ ಒಂದು ಕುತೂಹಲದ ವಿಷಯ ಏನು ಅಂತ ನಾವು ನೋಡ್ಬೇಕಾದ್ರೆ, ಅಲ್ಲಿ ಮನಾಸೆ ಗೋತ್ರಕ್ಕೂ ಕೂಡ ಅರ್ಧ ಭಾಗವನ್ನ ಕೊಡ್ತಾರೆ. ಇಲ್ಲೇ ನಮ್ಗೆ ಒಂದು ಟ್ವಿಸ್ಟ್ ಕೊಡ್ತಾರೆ. ಓಕೆನಾ, ಇದು ನಾವು ನೋಡ್ಬೇಕಾದ್ರೆ ಅದನ್ನೇ ಕಂಟಿನ್ಯೂ ಮಾಡಿ ಸಿಸ್ಟರ್. ಅದಕ್ಕೆ ಮೋಶೆ, ಹಾ ನೀವು ಆ ಮಾತಿನಂತೆ ನಡೆದರೆ ಹಾ ನಿಮ್ಮಲ್ಲಿರುವ ಬಂಟರೆಲ್ಲರೂ ಯುದ್ಧ ಸನ್ನದ್ಧರಾಗಿ ಹಾ ಯೋರ್ದಾನ್ ಹೊಳೆಯ ಆಚೆಗೆ ಹೋಗಿ ಯೆಹೋವನು ತನ್ನ ವೈರಿಗಳನ್ನು ಹೊರಡಿಸಿಬಿಟ್ಟು ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವ ತನಕ ಆತನ ಮುಂದೆ ಯುದ್ಧ ಮಾಡುವುದಾದರೆ ತರುವಾಯ ನೀವು ತಿರುಗಿ ಬಂದು ಆತನ ದೃಷ್ಟಿಯಲ್ಲೂ ಇಸ್ರಾಯೇಲರ ದೃಷ್ಟಿಯಲ್ಲೂ ನಿರ್ದೋಷಿಗಳಾಗುವಿರಿ. ಮತ್ ಸೊ ಇಷ್ಟು ವಿಷಯಗಳನ್ನ ನಮಗೆ ಗೊತ್ತಿದೆ. ಸೊ ಈಗ ಈ ಎರಡು ಟ್ರೈಬ್ಸ್ ರಿಕ್ವೆಸ್ಟ್ ಮಾಡಿದ್ದು, ಆದ್ರೆ ಮೋಶೆ ಮೂರನೇ ಟ್ರೈಬ್ಗೂ ಅರ್ಧ ಪೋರ್ಷನ್ ನ ಈ ಒಂದು ಸ್ಥಳದಲ್ಲಿ ಕೊಡೋದನ್ನ 33ನೇ ವಚನದಲ್ಲಿ ಈ ವಿಷಯವನ್ನ ನೋಡಬಹುದು. ನಂಬರ್ಸ್ 32nd ಚಾಪ್ಟರ್ 33rd ವರ್ಸ್. ಹೀಗೆ ಮೋಶೆಯು ಗಾದ್ಯರಿಗೂ ರೂಬೇನ್ಯರಿಗೂ ಯೋಸೇಫನ ಮಗನಾದ ಮನಸ್ಸೆಯ ಕುಲದವರಲ್ಲಿ ಅರ್ಧ ಜನರಿಗೂ ಅಮೋರಿಯರ ಅರಸನಾದ ಸಿಹೋನನ ರಾಜ್ಯವನ್ನು, ಬಾಷಾನಿನ ಅರಸನಾದ ಓಗನ ರಾಜ್ಯವನ್ನು, ಇವುಗಳ ಎಲ್ಲಾ ಊರುಗಳನ್ನು, ಆ ಊರಿಗೆ ಸೇರಿದ ಭೂಮಿಗಳನ್ನು ಕೊಟ್ಟನು. ಓಕೆನಾ. ಸೊ ಈಗ ನಾವು ನೋಡಿದ್ದಂದ್ರೆ ರಿಕ್ವೆಸ್ಟ್ ಬಂದು 2 ಟ್ರೈಬ್ ಕೇಳಿರೋದು, ಬಟ್ ಮೋಶೆ 3ನೇ ಟ್ರೈಬ್ ಅಲ್ಲಿ ಅರ್ಧ ಜಾಗವನ್ನ ಅವ್ರು ಕೊಡೋದನ್ನ ನೋಡ್ತೀವಿ. ಮನಸ್ಸೆ ಒಂದು ಇದಕ್ಕೆ ಅವ್ರು ಕೊಡೋದನ್ನ ನಾವು ನೋಡ್ತೀವಿ ಸಹೋದರ. ಸೊ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ಗೆ ಒಂದಷ್ಟು ಓಕೆ ಚೆಕ್ ಮಾಡೋಣ. ಸೊ ಹಿಂಗಾಗಿ ಸಹೋದರ ಈ ಒಂದು ಓಕೆ ರೈಟ್. ಸೊ ಇಲ್ಲಿ ನಾವು ಸುಮ್ಮನೆ ಒಂದು ಪಿಕ್ಚರೈಸೇಷನ್ಗೆ ನಿದ್ದೆ ಮಾಡಬಾರ್ದು ಅಂತ, ಓಕೆನಾ, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಿ. ಸೊ ಇಲ್ಲಿ ನಾವು ನೋಡಿದಾಗ ಮೋಶೆ ಕಾನಾನ್ ದೇಶದಲ್ಲಿ ಅಲ್ಲಿ ದೇವರ ಒಂದು ಸಂಕಲ್ಪದ ಪ್ರಕಾರ ಅಲ್ಲಿ 12 ಗೋತ್ರಕ್ಕೂ ಅವರು ಲ್ಯಾಂಡ್ ನ ಡಿವೈಡ್ ಮಾಡಕ್ ಮುಂಚೆ ಅಲ್ಲಿ 7 ನೇಷನ್ಸ್ ಇದ್ರು ಅಂತ ನಮಗೆ ಗೊತ್ತಿದೆ. ಇದೆಲ್ಲ ನಮಗೆ ಗೊತ್ತಿರೋ ವಿಷಯ, ಓಕೆನಾ. ಸೊ ಅದಾದ ನಂತರ ಈಗ ಏನ್ ಮಾಡ್ತಾರಂದ್ರೆ, ಈಗ ಓದಿದ್ವಲ್ಲ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ರೂಬನ್, ಗಾದ್ ಮತ್ತು ಅರ್ಧ ಮನಾಸೆಗೆ ಅಲ್ಲಿ ಸ್ಥಳವನ್ನ ಮೋಶೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಓಕೆನಾ, ಇಷ್ಟು ವಿಷಯ ನಮಗೆ ಗೊತ್ತಿದೆ. ಅದಾದ ನಂತರ ಯೋಶುವನ ಒಂದು ನೇತೃತ್ವದಲ್ಲಿ 12 ಗೋತ್ರಕ್ಕೂ ಅಲ್ಲಿ ಲ್ಯಾಂಡ್ ಡಿಸ್ಟ್ರಿಬ್ಯೂಟ್ ಆಗುವುದು ನಮಗೆ ಗೊತ್ತಿದೆ. ಓಕೆನಾ. ಸೊ ಅಲ್ಲಿ ನೋಡ್ಬೇಕಾದ್ರೆ ವಿಶೇಷವಾಗಿ ಮನಾಸೆ ಟ್ರೈಬ್ಗೆ ಜೋರ್ಡಾನ್ ಆ ಕಡೆನು ವೆಸ್ಟ್ ಆಫ್ ಜೋರ್ಡಾನು ಅರ್ಧ ಪ್ರಾಪರ್ಟಿಯನ್ನ ಕೊಡ್ತಾರೆ, ಈಸ್ಟ್ ಆಫ್ ಜೋರ್ಡಾನ್ ಅರ್ಧ ಪ್ರಾಪರ್ಟಿಯನ್ನ ಮೋಸೆ ಕೊಡ್ತಾರೆ. ಓಕೆನಾ. ಸೊ ಇದು ಏನಕ್ಕೆ ಮನಾಸೆ ಕೇಳದೆ ಇದ್ರು ಕೂಡ ಮೋಸೆ ಈ ಒಂದು ಮನಾಸೆ ಟ್ರೈಬ್ಗೆ ಅರ್ಧ ಪ್ರಾಪರ್ಟಿನ ಅಲ್ಲೇ ಕೊಟ್ಬಿಡ್ತಾರೆ ಅನ್ನೋದೇ ಒಂದು ವಿಷಯ. ಓಕೆನಾ. ಸೊ ಇದನ್ನ ನಾವು ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು ವಿಷಯಗಳನ್ನ ಸಹೋದರಗಳು ನಮಗೆ ತಿಳಿಸುವಾಗ ಈ ಆಕ್ಯುಪೈಯಿಂಗ್ ಆಫ್ ಏನಂತ ಕಾನಾನ್ ದೇಶ, ಸೊ ಈ ಕಾನಾನ್ ದೇಶವನ್ನ ಅವರು ಆಕ್ರಮಣ ಮಾಡಬೇಕಾದ್ರೆ ಯಾವ ರೀತಿಯ ವಿಚಾರಗಳನ್ನ ಮಾಡಿದ್ರು ಅಂತ ನಮಗೆ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ಆತ್ಮೀಕ ರೀತಿಯಲ್ಲಿ ನೋಡ್ಬೇಕಾದ್ರೆ ದೇವರ ಯೋಜನೆಯಲ್ಲಿ ದೇವರ ಒಂದು ಸ್ಯಾಲ್ವೇಷನ್ ಅಥವಾ ರಕ್ಷಣೆಯ ವಿಚಾರಗಳನ್ನ ನಾವು ಚೆಕ್ ಮಾಡಿದಾಗ ದೇವರು 2 ಗ್ರೂಪ್ಗೆ ದೇವರ ರಾಜ್ಯ ಪ್ರಾರಂಭವಾಗೋದಕ್ಕೆ ಮುನ್ನಾನೆ ಅಥವಾ ಈ ಭೂಮಿಯಲ್ಲಿ ದೇವರ ರಾಜ್ಯ ಪ್ರಾರಂಭವಾಗೋದಕ್ಕೆ ಮುನ್ನನೆ 2 ಗೋತ್ರಕ್ಕೆ ಅಥವಾ 2 ಗ್ರೂಪ್ಗೆ ಆಲ್ರೆಡಿ ಸ್ಯಾಲ್ವೇಷನ್ ನ ಕೊಟ್ಟಿರ್ತಾರೆ ಅಥವಾ ಬ್ಲೆಸ್ಸಿಂಗ್ ನ ಕೊಟ್ಟಿರ್ತಾರೆ ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅಲ್ವಾ. ಸೊ ಒಂದು ಗ್ರೇಟ್ ಮಲ್ಟಿಟ್ಯೂಡ್, ಇನ್ನೊಂದು ಲಿಟಲ್ ಫ್ಲಾಕ್, ಇದು ನಮಗೆ ಗೊತ್ತಿದೆ.
ಸೊ ವಾಟ್ ಅಬೌಟ್ ದಿಸ್ ಹಾಫ್ ಟ್ರೈಬ್? ಇದೇ ಪ್ರಶ್ನೆ ಈಗ. ಓಕೆನಾ? ಇದೇ ಪ್ರಶ್ನೆ. ದ ಅದರ್ ಹಾಫ್ ಟ್ರೈಬ್ ಮೋಶೆ ಏನಕ್ಕೆ ಅಲ್ಲಿ ಕೊಟ್ರು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು ವಿಚಾರಗಳನ್ನ ನೋಡುವಾಗ ನಮಗೆ ತಿಳಿಸಿರೋ ರೀತಿಯಲ್ಲಿ ನಮಗೆ ಎರಡು ವರ್ಗದವರಿಗೆ ಆ ಸ್ಯಾಲ್ವೇಷನ್ ನ ಅಲ್ಲಿ ಕೊಡ್ತಾರೆ ಅಂತ ನಮಗೆ ಹೇಳ್ಕೊಟ್ಟಿರೋದು. ಸೊ ಆ ರೀತಿಯಲ್ಲಿರುವಾಗ ಅದಾದ ನಂತರ ದೇವರ ರಾಜ್ಯದಲ್ಲಿ ಇಡೀ ಲೋಕಕ್ಕೆ ಆ ಒಂದು ಆಶೀರ್ವಾದವನ್ನ ಕೊಡುವಂತ ಕಾರ್ಯವನ್ನ ಸಂಕೇತವಾಗಿ ಹೇಳಿರುವ ಕಾರ್ಯವನ್ನ ಕೂಡ ನಾವು ನೋಡಬಹುದು. ಸರಿ, ಈಗ ಇನ್ನ ಸ್ವಲ್ಪ ನಾವು ಈ ವಿಷಯಗಳನ್ನ ಸ್ಟಡಿ ಮಾಡಬೇಕಾದ್ರೆ, ನಮ್ಮ ಸಹೋದರಗಳು ಬರೆದಿರೋ ವಿಷಯಗಳನ್ನ ಸ್ಟಡಿ ಮಾಡಬೇಕಾದ್ರೆ, ಬೆಳಗ್ಗೆಯಿಂದ ಮಾತಾಡಿರುವ ವಿಷಯಗಳು ಕೂಡ ನೋಡ್ಬೇಕಾದ್ರೆ ಸಹೋದರರೇ, ಏನ್ಷಿಯಂಟ್ ವರ್ದೀಸ್ ಬಗ್ಗೆ ಅತಿ ಹೆಚ್ಚಾದ ಒಂದು ಮಾಹಿತಿಗಳನ್ನ ಸಹೋದರರು ನಮಗೆ ಕೊಟ್ರು ಅಲ್ವಾ? ರಾಜು ಬ್ರದರ್ ಮಾತಾಡುವಾಗ ಕೂಡ ಸ್ವಾಮಿ ಏನ್ ಮಾಡ್ತಾರಂತೆ, ಆ ಒಂದು ಪಿತೃಗಳು ಆ ಒಂದು ಏನ್ಷಿಯಂಟ್ ವರ್ದೀಸ್ ಜೊತೆ ಅವರ ಒಂದು ಜಾಯ್ನ ಶೇರ್ ಮಾಡ್ಕೋತಾರೆ ಅಂತ ಹೇಳಿದ್ರು ಅಲ್ವಾ? ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಸಹೋದರರೇ, ಈ ಏನ್ಷಿಯಂಟ್ ವರ್ದೀಸ್ಗೂ ಕೂಡ ಈ ದೇವರ ರಾಜ್ಯ ಪ್ರಾರಂಭವಾಗೋದಕ್ಕೆ ಮುನ್ನ ಅಥವಾ ಆ ಒಂದು ಪ್ರೋಸೆಸ್ ಅಲ್ಲಿ ಅವ್ರಿಗೂ ಆ ಒಂದು ರೆಸರೆಕ್ಷನ್ ನ ಕೊಡ್ತಾರೆ ಅಂತ ನಮ್ಗೆ ಗೊತ್ತಿದೆ. ಅವರು, ನಾವು ವಚನಗಳನ್ನ ಬೆಳಗ್ಗೆಯಿಂದ ಓದುವಾಗ ದೇ ವಿಲ್ ಬಿ ಪ್ರಿನ್ಸಸ್ ಇನ್ ದಿಸ್ ಲ್ಯಾಂಡ್ ಅಂತ ನಾವು ನೋಡ್ತೀವಿ. ಕರೆಕ್ಟ್ ಅಲ್ವಾ? ಸೊ ಇಷ್ಟು ವಿಷಯಗಳು ನಮಗೆ ಗೊತ್ತಿದೆ. ಸರಿ, ಹಂಗಾದ್ರೆ ಸಹೋದರರೇ, ಇಲ್ಲಿ ನಾವು ನೋಡುವಂತ ವಿಶೇಷವಾದ ವಿಷಯ ಏನು ಅಂದ್ರೆ, ಈ ಒಂದು ಏನ್ಷಿಯಂಟ್ ವರ್ದೀಸ್ ಬಗ್ಗೆ ನಾವು ಸ್ವಲ್ಪ ಚೆಕ್ ಮಾಡಿದಾಗ ಈ ವಿಷಯದಲ್ಲಿ ಏನ್ಷಿಯಂಟ್ ವರ್ದೀಸ್ ಅಥವಾ ಏನಂತ ಹೇಳ್ತೀರಾ ಕನ್ನಡದಲ್ಲಿ, ಪಿತೃಗಳು, ಈ ಪಿತೃಗಳ ವಿಚಾರವಾಗಿ ನಾವು ಸ್ವಲ್ಪ ಗಮನ ಕೊಟ್ಟಾಗ ಸಹೋದರರೇ, ಇವರು ಅವರ ಒಂದು ಜೀವಿತದಲ್ಲಿ ದೇವರಿಗೆ ವಿಧೇಯರಾಗಿ ದೇವರು ಹೇಳಿದಂತ ಎಲ್ಲಾ ವಿಷಯಗಳನ್ನು ಮಾಡಿರುವ ಒಂದು ವರ್ಗದವರು. ಸೊ ಇವರು ಈ ಭೂಲೋಕದಲ್ಲಿ ಅವರು ಆ ರಾಜರಾಗಿ ಅಥವಾ ಪ್ರಿನ್ಸಸ್ ಆಗಿ ಈ ಭೂಮಿಯಲ್ಲಿ ದೇವರ ರಾಜ್ಯದ ಸ್ಥಾಪನೆಯ ನಂತರ ಅವರು ಯಾವ ರೀತಿ ವಿಷಯಗಳನ್ನ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದನ್ನ ನಮಗೆ ಸ್ಪಷ್ಟಪಡಿಸಿದ್ದಾರೆ. ಸರಿನಾ? ಸೊ ಈಗ ಸಹೋದರರು ರಸಲ್ ಬ್ರದರ್ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇದರಲ್ಲಿ ಕೊಡ್ತಾರೆ. ಓಕೆನಾ? ಇದು ನಮ್ಗೆ ಗೊತ್ತಿದೆ. ಓಕೆನಾ? 3 ಟ್ರೈಬ್ಸ್. ಈ ಒಂದು ನೀವು ಆಂಟಿಟಿಪಿಕಲ್ ನೋಡುವಾಗ ಲಿಟಲ್ ಫ್ಲಾಕ್, ಗ್ರೇಟ್ ಮಲ್ಟಿಟ್ಯೂಡ್, ಏನ್ಷಿಯಂಟ್ ವರ್ದೀಸ್ ಅಂತ ನೋಡ್ತೀವಿ. ಸೊ ಏನ್ಷಿಯಂಟ್ ವರ್ದೀಸ್ಗೆ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಅವರಿಗೆ ಪರಲೋಕದ ಆಶೀರ್ವಾದ ಇಲ್ಲ ಅನ್ನೋದನ್ನ ನಮಗೆ ತಿಳಿಸ್ಕೊಟ್ಟಿರುವಂಥದ್ದು ನಮಗೆ ಗೊತ್ತಿದೆ. ಆದ್ರೆ ದೇವರ ರಾಜ್ಯ ಲೋಕದ ಒಂದು ಸ್ಯಾಲ್ವೇಷನ್ ಪ್ರಾರಂಭವಾಗಕ್ಕೆ ಮುಂಚೆ ಇವ್ರಿಗೆಲ್ರಿಗೂ ಬ್ಲೆಸ್ಸಿಂಗ್ಸು ಸ್ಟಾರ್ಟ್ ಆಗ್ಬಿಡುತ್ತದೆ ಅಂತ ನಮಗೆ ಗೊತ್ತಿದೆ. ಕರೆಕ್ಟಾ? ಸರಿ, ಈಗ ನಾವೇನ್ ನೋಡ್ಬೇಕಾದ್ರೆ ಸಹೋದರರು ಅವರ ಒಂದು ರೈಟಿಂಗ್ಸ್ ಅಲ್ಲಿ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನ ಅವರು ಬರೀತಾರೆ. ಏನು ಅಂದ್ರೆ, ಈ ಒಂದು ಪಿತೃಗಳು ಈ ಒಂದು ಭೂಲೋಕದಲ್ಲಿ ಬರುವಂತ ಲೋಕದ ಜನರ ಮಧ್ಯೆ ಅವರು ಯಾವ ರೀತಿ ಅವ್ರನ್ನ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಅವ್ರನ್ನ ಸರಿಪಡಿಸಿ ದೇವರ ರಾಜ್ಯಕ್ಕೆ ಅವ್ರನ್ನ ಸರಿಪಡಿಸಿ ದೇವರ ಮಕ್ಕಳಾಗಿ ಇವ್ರನ್ನ ಬದಲಾವಣೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ನಾವು ನೋಡುವಂಥದ್ದಾಗಿದೆ ಸಹೋದರರೇ. ಇದನ್ನ ನಾವು ನೋಡ್ಬೇಕಾದ್ರೆ ಈ ಒಂದು ವಿಷಯವನ್ನ ಬ್ರದರ್ ರೀಪ್ರಿಂಟ್ಸ್ ಅಲ್ಲಿ ಬರೀತಾರೆ. ಏನಂತ ಬರೀತಾರೆ ಅಂದ್ರೆ, ಫ್ಯೂಚರ್ ಸಫರಿಂಗ್ ಆಫ್ ಏನ್ಷಿಯಂಟ್ ವರ್ದೀಸ್ ಅನ್ನುವ ಒಂದು ಹೆಡ್ಡಿಂಗ್ ಅಲ್ಲಿ ಬರೀತಾರೆ. ಇದು ತುಂಬಾ ಮುಖ್ಯವಾದ ಒಂದು ವಿಷಯ. ನೀವು ಇದನ್ನ ನೀವೇನ್ ಮಾಡ್ರಿ, ಸ್ಟಡಿ ಮಾಡಿ. ಸೊ ಇಲ್ಲಿ ಸಹೋದರರು ದೇವರ ರಾಜ್ಯದಲ್ಲಿ ಲೋಕದ ಜನರು ಈ ಭೂಮಿಯೊಳಗೆ ಬಂದು ಅವರು ದೇವರ ಕಡೆಗೆ ತಿರುಗಿಕೊಳ್ಳೋದಕ್ಕೆ ಈ ಒಂದು ಪಿತೃಗಳು ಯಾವ ರೀತಿ ಸಹಾಯ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಆದ್ರೆ ಇಲ್ಲಿ ಸಹೋದರ ಹೇಳ್ತಾರೆ, ಅವರು ಯಾವ ರೀತಿ ಬಾಧೆಗಳನ್ನ ಕೂಡ ಹೊಂದುತ್ತಾರೆ ಅಂತ ಹೇಳ್ತಾರೆ. ವಾಟ್ ಇಸ್ ದಿಸ್ ಸಫರಿಂಗ್ ಅಂತ ನೀವು ನೋಡ್ಬೇಕಾದ್ರೆ, ಈ ಲೋಕದಲ್ಲಿ ಪುನರುತ್ಥಾನ ಆಗಿ ಬರುವಂತ ಜನರು ಸಾಮಾನ್ಯರಲ್ಲ ಅಲ್ವಾ? ತುಂಬಾನೇ ನಾನಾ ಮನಸ್ಥಿತಿ ಇರುವಂತ ಜನರು. ಅವ್ರನ್ನೆಲ್ಲ ಹೋಗಿದ ತಕ್ಷಣ, ಉಪದೇಶ ಮಾಡಿದ ತಕ್ಷಣ ಏನಾಗಲ್ರಿ, ಅವ್ರು ಸರಿ ಆಗಲ್ಲ. ಅದಕ್ಕೆ ಈ ಹೆಡ್ಡಿಂಗ್ ಅಲ್ಲಿ ಬ್ರದರ್ ಬರೀತಾರೆ. ಸೊ
ಆ ಒಂದು ಕಾಲ ಸಮಯದಲ್ಲೂ ಕೂಡ ಲೋಕದ ಜನರ ಮಧ್ಯೆ ಅವರು ದೇವರ ರಾಜ್ಯದ ವಿಚಾರವಾಗಿ ಅವ್ರನ್ನ ಸರಿಪಡಿಸ್ಬೇಕಾದ್ರೆ ಅವರು ಅನೇಕ ಸಂಕಷ್ಟಗಳಿಗೆ ಒಳಗಾಗ್ತಾರೆ ಅಂತ ಬರೀತಾರೆ. ಸರಿ, ಈ ಸಂಕಷ್ಟಗಳಿಗೆ ಒಳಗಾಗೋ ಒಂದು ವಿಷಯ ನೋಡ್ತೀವಿ. ಏನಕ್ಕೆ ಈ ಸಂಕಷ್ಟಗಳಲ್ಲಿ ಒಳಗಾದರೆ ಏನು ಇದರ ಒಂದು ವಿಷಯ ಅಂತ ನಾವು ನೋಡ್ಬೇಕಾದ್ರೆ ಸಹೋದರರು ಹೇಳ್ತಾರೆ, ಈ ಸಂಕಷ್ಟಗಳಿಗೆ ಒಳಗಾಗಿರುವ ಈ ಪಿತೃಗಳು ದೇವರ ರಾಜ್ಯದ ಕೊನೆಯ ಭಾಗದಲ್ಲಿ ಇವರಿಗೆ ಆತ್ಮೀಕ ರೀತಿಯ ಒಂದು ಆಶೀರ್ವಾದವನ್ನ ಕೊಡ್ತಾರೆ ಅಂತ ಬರೀತಾರೆ. ದೇ ವಿಲ್ ಬಿ ದ ಸ್ಪಿರಿಚುವಲ್ ಪ್ಲೇನ್ ಅಂತ ಬರೀತಾರೆ ಬ್ರದರ್. ಈ ಒಂದು ರೀಪ್ರಿಂಟ್ಸ್ ನ ದಯವಿಟ್ಟು ಓದಿ. ಈ ಒಂದು ಸಜೆಷನ್ ನ ಕೊಡ್ತಾರೆ ಅವ್ರು. ಓಕೆನಾ? ಇಟ್ ಈಸ್ ಅ ಸಜೆಷನ್ ಬೈ ಬ್ರದರ್. ಯಾರು? ರಸಲ್ ಬ್ರದರ್. ಏನಂತಾರಂದ್ರೆ, ಆ 1000 years ರೈನ್ ಅಲ್ಲಿ ಏನ್ಷಿಯಂಟ್ ವರ್ದೀಸು ತುಂಬಾನೇ ಶ್ರಮ ಪಟ್ಟು ದೇವರು ಎನ್ವೈರನ್ಮೆಂಟ್ ನ ಕ್ಲಿಯರ್ ಮಾಡ್ತಾರೆ ಅಲ್ವಾ, ಆ ಸರ್ಕಮ್ಸ್ಟೆನ್ಸಸ್ ನ ಕ್ಲಿಯರ್ ಮಾಡ್ತಾರೆ. ಆದರೆ ಮನಸ್ಸನ್ನ ಹಂಗೆ ಬಿಟ್ಟಿರ್ತಾರೆ. ಆ ಮನಸ್ಸನ್ನ ಸರಿಪಡಿಸುವ ಒಂದು ಕೆಲಸವನ್ನ ಏನ್ಷಿಯಂಟ್ ವರ್ದೀಸು ಮಾಡಬೇಕು. ಅದರಲ್ಲಿ ಅವ್ರು ಅನೇಕ ಸಂಕಷ್ಟಗಳೊಳಗೆ ಹೋಗಿ ಅವ್ರನ್ನ ಸರಿಪಡಿಸಿ ಒಂದು ಕ್ಲಿಯರ್ ಪಿಕ್ಚರ್ ನಾವು ನೋಡ್ಬೇಕಾದ್ರೆ ಸಹೋದರರೇ, ಅದು 1 Corinthians 15 ಚಾಪ್ಟರ್ ನಾವು ನೋಡುವಾಗ ಸ್ವಾಮಿ ಯಾವ ರೀತಿ ಸಂಪೂರ್ಣವಾಗಿ ಎಲ್ಲವನ್ನೂ ಆತನ ಕೈ ಕೆಳಗೆ ತಂದು ಆತನು ದೇವರ ಕೈ ಕೆಳಗೆ ಏನಾಗ್ತಾರಂತೆ, ಸರ್ವಕ್ಕೂ ಸರ್ವವಾಗಿ ದೇವರು ಆಗ್ತಾರೆ ಅನ್ನೋದನ್ನ ನೋಡ್ತೀವಿ. ಸೊ ಆ ಪ್ರೋಸೆಸ್ ಅಲ್ಲಿ ಏನ್ಷಿಯಂಟ್ ವರ್ದೀಸು ಆ ಒಂದು ದೇವರ ರಾಜ್ಯದ ಆಳ್ವಿಕೆಯಲ್ಲಿ ಅವರು ಇಡೀ ಲೋಕವನ್ನ ಅವರು ದೇವರ ಕಡೆಗೆ ತಿರುಗುವ ಪ್ರೋಸೆಸ್ ಅಲ್ಲಿ ಅವರಿಗೆ ದೇವರು ಇನ್ನೊಂದು ಆಶೀರ್ವಾದವನ್ನ ಕೂಡ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ದೇವ್ರ ಆ ವಿಚಾರಗಳನ್ನ ನೋಡ್ಬೇಕಾದ್ರೆ ಅವ್ರಿಗೂ ಒಂದು ಸ್ಪಿರಿಚುವಲ್ ಪ್ಲೇನ್ ನಲ್ಲಿ ಹೋಗೋದಕ್ಕೆ ಅವ್ರಿಗೆ ದೇವರು ಒಂದು ಅವಕಾಶ ಈ ಒಂದು ಸಫರಿಂಗ್ಗೋಸ್ಕರ ಅವ್ರಿಗೆ ಕೊಡ್ತಾರೆ ಅಂತ ಒಂದು ಸಜೆಷನ್ ಅನ್ನ ಮಾಡ್ತಾರೆ. ಅದೇ ಸಜೆಷನ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಇದಕ್ಕೆ ನಾನಾ ವಿಚಾರಗಳನ್ನ ಸಹೋದರರು ಏನ್ ಮಾಡ್ತಾರೆ, ಅದಕ್ಕೆ ಎವಿಡೆನ್ಸ್ ಆಗಿ ಕೊಡ್ತಾರೆ. ಈಗ ಅವ್ರು ಹೇಳಿದ್ರು, ಅವರು ಸಜೆಸ್ಟ್ ಮಾಡುವಾಗ ನಾವು ನೋಡಿದಂಗೆ ಓಕೆ, ಅವ್ರು ಸಜೆಸ್ಟ್ ಮಾಡುವಾಗ ನಾವು ನೋಡಿದಂಗೆ ನೋಡಿರುವ ಒಂದು ಓವರ್ ಆಲ್ ಪಿಕ್ಚರ್ ಏನು ಅಂದ್ರೆ, ರೂಬನ್ ಮತ್ತೆ ಗಾದು 2 ಟ್ರೈಬ್ಸ್ಗೆ ಜೋರ್ಡಾನ್ ಮುಂದೆನೆ ಅಥವಾ ದೇವರ ರಾಜ್ಯಕ್ಕೆ ಮುಂಚೆನೆ ಅವರಿಗೆ ಆ ಒಂದು ವಿಚಾರಗಳು ಅಂತ ಹೇಳ್ಬೇಕಾದ್ರೆ ಲೋಕಕ್ಕೆ ಪುನರುತ್ಥಾನ ಆಗಕ್ ಮುಂಚೆನೆ ಈ ಇಬ್ಬರಿಗೆ ಏನ್ರಿ, ಲಿಟಲ್ ಫ್ಲಾಕ್ಗೆ ಮತ್ತೆ ಗ್ರೇಟ್ ಮಲ್ಟಿಟ್ಯೂಡ್ಗೆ ಪರಲೋಕದ ಒಂದು ಆತ್ಮಿಕ ಒಂದು ಪುನರುತ್ಥಾನವನ್ನ ಕೊಡ್ತಾರೆ ಅಂತ ನೋಡಿದ್ವಿ. ಆದ್ರೆ ಇಲ್ಲಿ ಯಾವಾಗ ಈ ವಿಷಯವನ್ನ ಸ್ಪಷ್ಟಪಡಿಸ್ತಾರೆ ಅಂದ್ರೆ, ಈ ಲ್ಯಾಂಡ್ ಡಿವೈಡಿಂಗ್ ಪ್ರೋಸೆಸ್ ಅಲ್ಲಿ ಮೋಶೆ ಈ ಒಂದು ಅರ್ಧ ಭಾಗವನ್ನ ಯಾಕೆ ಕೊಟ್ರು ಅಂದ್ರೆ, ನಮಗೆ ಒಂದು ಛಾಯೆಯಾಗಿ ಇದನ್ನ ಕೊಟ್ಟಿದ್ದಾರೆ. ಒಂದು ಆಂಟಿಟಿಪಿಕಲ್ ಆಗಿ ಏನ್ಷಿಯಂಟ್ ವರ್ದೀಸ್ಗೆ ಏನ್ರಿ, ಆ ಒಂದು ಲಿಟಲ್ ಫ್ಲಾಕ್ಸ್ ಅಲ್ಲಿ ಜಾಗ ಇಲ್ಲದೆ ಇದ್ರು, ದೇ ವಿಲ್ ಬಿ ಗಿವನ್ ಎಂತೆ ಸ್ಪಿರಿಚುವಲ್ ಪ್ಲೇನ್, ದೇ ವಿಲ್ ಬಿ ಇನ್ ದ ಗ್ರೇಟ್ ಮಲ್ಟಿಟ್ಯೂಡ್ ಕ್ಯಾಟಗರಿ ಅಂತ ಕೂಡ ಒಂದು ಸಜೆಷನ್ ಕೊಡ್ತಾರೆ. ಈ ಸಜೆಷನ್ಗೆ ಅವರು ನಾನಾ ಎವಿಡೆನ್ಸ್ ನ ಕೊಡ್ತಾರೆ. ಈ ಒಂದು ರೀಪ್ರಿಂಟ್ಸ್ ಎಲ್ಲ ಇದೆ ಎವಿಡೆನ್ಸ್ ನ. ಸೊ ಈ ರೀಪ್ರಿಂಟ್ಸ್ ಅಲ್ಲಿ ಕೊಟ್ಟಿರುವ ಒಂದಷ್ಟು ಎವಿಡೆನ್ಸ್ ನ ನಾವು ನೋಡ್ಬೇಕಾದ್ರೆ ಸಹೋದರರೇ, ಅವರು ಕೊಡುವಂತ ಸಜೆಷನ್ ನೋಡ್ಬೇಕಾದ್ರೆ ಕೀರ್ತನೆ 45ನೇ ಅಧ್ಯಾಯ 16ನೇ ವಚನವನ್ನ ಕೂಡ ನೋಡೋಣ. ಸ್ಯಾಮ್ಸ್ 45th ಚಾಪ್ಟರ್ 16th ವರ್ಸ್. ವಂಶ ಪಾರಂಪರ್ಯವಾಗಿ ಬಂದ ಸ್ಥಾನದಲ್ಲಿರುವುದಕ್ಕೆ ನಿಮಗೆ ಮಕ್ಕಳು ಹುಟ್ಟುವರು, ಅವರನ್ನು ದೇಶದಲ್ಲೆಲ್ಲ ಅಧಿಕಾರಿಗಳನ್ನಾಗಿ ನೇಮಿಸುವಿ. ಓದಿ ಸಿಸ್ಟರ್ ಪ್ಲೀಸ್ ಇನ್ನೊಂದ್ಸರಿ. ಅರಸನೇ, ವಂಶ ಪಾರಂಪರ್ಯವಾಗಿ ಬಂದ ಸ್ಥಾನದಲ್ಲಿರುವುದಕ್ಕೆ ನಿನಗೆ ಮಕ್ಕಳು ಹುಟ್ಟುವರು, ಅವರನ್ನು ದೇಶದಲ್ಲೆಲ್ಲ
ಅಧಿಕಾರಿಗಳನ್ನಾಗಿ ನೇಮಿಸುವಿ. ನೋಡಿ, ಇದು ಬಂದು ಏನ್ಷಿಯಂಟ್ ವರ್ದೀಸ್ಗೆ ಇರುವ ಎರ್ಥ್ಲಿ ಬ್ಲೆಸ್ಸಿಂಗ್ಸ್. 1000 ವರ್ಷ ಆಳ್ವಿಕೆಯಲ್ಲಿ ಏನ್ಷಿಯಂಟ್ ವರ್ದೀಸ್ಗೆ ಇರುವಂತ ರೆಸ್ಪಾನ್ಸಿಬಿಲಿಟೀಸ್ ನ ಈ ವಿಷಯ ಮಾತನಾಡೋದಕ್ಕೆ ಒಂದು ಎವಿಡೆನ್ಸ್ ನ ಕೊಡ್ತಾರೆ. ಸೆಕೆಂಡ್ ಎವಿಡೆನ್ಸ್ ನ ಅವ್ರು ಕೊಡುವಾಗ ಸಹೋದರರೇ, ಅಲ್ಲಿ ನಾವು ನೋಡುವಾಗ ಈ ಒಂದು ಆ ಒಂದು ದೇವರ ರಾಜ್ಯದ ವಿಚಾರದಲ್ಲಿ ಏನ್ಷಿಯಂಟ್ ವರ್ದೀಸ್ ಮಾಡುವಂತ ಕೆಲಸಗಳನ್ನ ಅಲ್ಲಿ ಮುನ್ನಿಟ್ಟು ಅವರಿಗೆ ಯಾವ ರೀತಿಯ ಒಂದು ಆಶೀರ್ವಾದವನ್ನ ಕೊಡೋದು ಅಂತ ಕೂಡ ಅಲ್ಲಿ ಬರೆಯೋದನ್ನ ನೋಡ್ತೀವಿ ಸಹೋದರರೇ. ಇನ್ನೊಂದು ಮುಖ್ಯವಾದ ಸಜೆಷನ್ ಏನ್ ಕೊಡ್ತಾರೆ ಈ ಒಂದು ವಿಷಯಕ್ಕೆ ಅಂದ್ರೆ, ಹೆಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ, ನಮ್ಗೆಲ್ಲರೂ ಪರಿಚಯ ಇರುವಂತ ವಚನ, ಇದನ್ನ ನೋಡೋಣ. ಹೆಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 13ರಿಂದ 16 ವಚನಗಳನ್ನ ಓದೋಣ. ಹೀಬ್ರೂಸ್ 11th chapter 13 to 16. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳೂ ಆಗಿದ್ದೇವೆಂದು ಒಪ್ಪಿಕೊಂಡರು. ಇಂಥ ಮಾತುಗಳನ್ನಾಡುವವರು ತಾವು ಸ್ವದೇಶವನ್ನು ಹುಡುಕುವವರೆಂಬರ್ಥವನ್ನು ವ್ಯಕ್ತಪಡಿಸುತ್ತಾರೆ. ಹುಡುಕುವವರೆಂಬರ್ಥವನ್ನು ವ್ಯಕ್ತಪಡಿಸುತ್ತಾರೆ. ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು. ಈ ಒಂದು ವಚನವನ್ನು ನೋಡುವಾಗ ಹೆಬ್ರಿಯರಲ್ಲಿ ಬರೆಯುವಾಗ ಪರಲೋಕ ದೇಶವನ್ನು ಹುಡುಕುವವರಾಗಿದ್ರು ಅಂತ ಬರೀತಾರಲ್ಲ, ಇದು ಒಂದು ಎವಿಡೆನ್ಸ್ ಆಗಿ ಬ್ರದರ್ ಕೊಡ್ತಾರೆ ಈ ರಿಫರೆನ್ಸ್ ಅಲ್ಲಿ. ಸೊ ಅವ್ರು ಕೊಡುವ ಈ ಒಂದು ಸಜೆಷನ್ ಅಲ್ಲಿ ಎವಿಡೆನ್ಸ್ ಏನಂದ್ರೆ, ಈ ಒಂದು ಹೆಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಆ ಒಂದು ಪರಲೋಕದ ವಿಚಾರವಾಗಿ ಅವರು ಆಲೋಚನೆ ಮಾಡುವವರಾಗಿದ್ರು ಅನ್ನೋದನ್ನ ಒಂದು ವಿಷಯವಾಗಿ ಕೊಡ್ತಾರೆ. ಸರಿ, ಸೊ ಎರಡನೇ ವಿಷಯ ಏನು ಅಂತ ನೋಡ್ಬೇಕಾದ್ರೆ ಆದಿಕಾಂಡ, ಜೆನೆಸಿಸ್ ಆದಿಕಾಂಡ 17ನೇ ಅಧ್ಯಾಯ 8ನೇ ವಚನ. ಆದಿಕಾಂಡ 17ನೇ ಅಧ್ಯಾಯ 8ನೇ ವಚನ. ನೀನು ಪ್ರವಾಸವಾಗಿರುವ ಕಾನಾನ್ ದೇಶದಲ್ಲೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಟ್ಟು ಅವರಿಗೆ ದೇವರಾಗಿರುವೆನು ಅಂದನು. ಓಕೆ. ಸೊ ಅಲ್ಲಿ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಆದಾಮಿನ ಸಂತತಿಯಿಂದ ಬಂದಿರುವಂತ ಆ ಒಂದು ಜನಕ್ಕೆ ಯಾವ ರೀತಿಯ ಒಂದು ಆಶೀರ್ವಾದವನ್ನ ಕೊಡ್ತೀನಂತ ದೇವರು ಹೇಳಿದಾರೋ ಆ ವಿಚಾರದಲ್ಲಿ ಈ ಪಿತೃಗಳಿಗೂ ಕೂಡ ಒಂದು ಆಶೀರ್ವಾದವನ್ನ ಅಲ್ಲಿ ಕೊಡುವಂತವರಾಗಿದ್ದಾರೆ ಅನ್ನೋದನ್ನ ಬರೀತಾರೆ. ಅದೇ ವಿಚಾರವನ್ನ ಅಪೋಸ್ಟಲರ ಕಾರ್ಯಗಳಲ್ಲಿ ಇವರು ಒಂದು ರೆಫರೆನ್ಸ್ ಆಗಿ ಕೊಡ್ತಾರಲ್ಲ. ಅಪೋಸ್ಟಲರ ಕಾರ್ಯಗಳು 7ನೇ ಅಧ್ಯಾಯ 5ನೇ ವಚನ. ಅಪೋಸ್ಟಲರ ವಚನ. ಇದರಲ್ಲಿ ಅವನಿಗೆ ಕಾಲಿಡುವಷ್ಟು ಭೂಮಿಯನ್ನು ಸ್ವಾಸ್ಥ್ಯವಾಗಿ ಕೊಡದೆ ಅವನಿಗೆ ಮಕ್ಕಳು ಇನ್ನೂ ಇಲ್ಲದಿರುವಾಗ ಆ ದೇಶವನ್ನು ನಿನಗೂ ನಿನ್ನ ಹಿಂದೆ ಬರುವ ನಿನ್ನ ಸಂತತಿಗೂ ಸ್ವಾಸ್ಥ್ಯವಾಗಿ ಕೊಡುವೆನು ಎಂದು ಅವನಿಗೆ ವಾಗ್ದಾನ ಮಾಡಿದನು. ಇದನ್ನೇ ಸೇಮ್ ಏನು ಆದಿಕಾಂಡದಲ್ಲಿ ನೋಡಿದ್ವೋ ಅದನ್ನೇ ನಾವು ಅಪೋಸ್ಟಲರ ಕಾರ್ಯಗಳು ನೋಡ್ತೀವಿ. ಇದರಲ್ಲಿ ಏನು ವಿಷಯ ಅಂತ ಬ್ರದರ್ ಸಜೆಸ್ಟ್ ಮಾಡ್ತಾರೆ ಅಂದ್ರೆ, ಸಹೋದರರೇ, ಅವರಿಗೆ ಯಾವ ರೀತಿ ಲೇವಿ ಗೋತ್ರಕ್ಕೆ ಅಲ್ಲಿ ಏನ್ ಮಾಡಿಲ್ವಂತೆ, ಲ್ಯಾಂಡ್ ನ ಕೊಟ್ಟಿಲ್ಲ, ನಮಗೆಲ್ರಿಗೂ ಗೊತ್ತಿರೋದು. ಸೊ ಆ ಲೇವಿ ಗೋತ್ರಕ್ಕೆ ಇವರು ಬಾಧ್ಯರಾಗಿ ಬರೋದಕ್ಕೆ ಸಾಧ್ಯತೆಗಳು ಅಂದ್ರೆ ಸ್ಪಿರಿಚುವಲ್ ಪ್ಲೇನ್ ಅಲ್ಲಿ, ಆತ್ಮೀಕ ಒಂದು ದೃಷ್ಟಿಯಲ್ಲಿ ಇವರಿಗೆ ಆ ಒಂದು ಉನ್ನತವಾದ ಒಂದು ಆಶೀರ್ವಾದವನ್ನ ದೇವರ ಒಂದು ರಾಜ್ಯದ ಕೊನೆಯಲ್ಲಿ ದಯಪಾಲಿಸಬಹುದು ಅಂತ ಈ ವಿಚಾರಗಳನ್ನ ತಿಳಿಸ್ತಾರೆ. ಸೊ ಅಲ್ಲಿ ನೀವು ನೋಡ್ಬೇಕಾದ್ರೆ ಅದಕ್ಕೆ ಇನ್ನೊಂದು ರೆಫರೆನ್ಸ್ ಕೊಡ್ಬೇಕಾದ್ರೆ ಪ್ರಕಟಣೆಯಲ್ಲಿ ಒಂದು ರೆಫರೆನ್ಸ್ ನ ಕೊಡ್ತಾರೆ. ಪ್ರಕಟಣೆ 20ನೇ ಅಧ್ಯಾಯ 7ರಿಂದ 10 ವಚನಗಳನ್ನ ಓದುವಾಗ ನಮಗೆ ಒಂದು ರೆಫರೆನ್ಸ್ ನ ಕೊಡ್ತಾರೆ ಈ ಒಂದು ಸಜೆಷನ್ಗೆ. ಪ್ರಕಟಣೆ 20ನೇ ಅಧ್ಯಾಯ 7ರಿಂದ 10 ವಚನಗಳು. ಆ 1000 ವರ್ಷಗಳು ತೀರಿದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆಯಾಗುವುದು. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಾಗೋಗ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವನು. ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟಿರುವುದು. ಅವರು ದೇಶದಲ್ಲೆಲ್ಲ ಹರಡಿಕೊಂಡು ದೇವ ಜನರ ದಂಡಿಗೂ ಇಲ್ಲಿ ಮಾತ್ರ ನೋಡ್ರಿ, ಆ ಒಂದು ಕಡೆಯ ಯುದ್ಧದಲ್ಲಿ ಹೇಳುವಾಗ
ಈ ಒಂದು ವಿಷಯವನ್ನ ಅಂಡರ್ಲೈನ್ ಮಾಡ್ತಾರೆ. ಏನು ಅಂದ್ರೆ ಓದಿ ಅದು. ಅವರು ದೇಶದಲ್ಲೆಲ್ಲ ಅವರು ದೇಶದಲ್ಲೆಲ್ಲ ಹರಡಿಕೊಂಡು ದೇವ ಜನರ ದಂಡಿಗೂ ಆ ನ- ನೋಡ್ರಿ, ದೇವ ಜನರ ದಂಡಿಗೂ ನಮ್ಮ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕಿದರು. ನೋಡ್ರಿ, ಇದು ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಬ್ರದರ್ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಕ್ಯಾಂಪ್ ಆಫ್ ಸೈನ್ಸ್ ಅಂತ ಬರ್ತದೆ. ದ ಕ್ಯಾಂಪ್ ಆಫ್ ಸೈನ್ಸ್ ಅಂತ ಬರ್ತದೆ. ಸೊ ಈ ಸೈನ್ಸ್ ಯಾರು? ಆಲ್ರೆಡಿ ಈ ಒಂದು ವಿಚಾರಗಳನ್ನ ನೋಡುವಾಗ ಸಭೆ ಆಲ್ರೆಡಿ ಏನಾಗಿದ್ದಾರೆ, ಆಶೀರ್ವಾದವನ್ನ ಹೊಂದಿದೆ. ಆದ್ರೆ ಇಲ್ಲಿ ಯಾರು ಸೈನ್ಸ್ ಅಂದ್ರೆ ಇದು ಏನ್ಷಿಯಂಟ್ ವರ್ದೀಸ್ ಅಂತ ಈ ಒಂದು ವಿಚಾರವನ್ನ ಹೇಳ್ತಾರೆ. ಇದೆಲ್ಲಾನು ಒಂದು ಎವಿಡೆನ್ಸ್ ಆಗಿ ಕೊಟ್ಕೊ ಬರ್ತಾರೆ ಈ ಒಂದು ಆಶೀರ್ವಾದದ ವಿಷಯಕ್ಕೆ. ಸೊ ಅಲ್ಲಿ ಹೇಳುವಾಗ ಸಹೋದರ ಹೇಳ್ತಾರೆ, ಸಹೋದರರೇ, ಈ ಒಂದು ಕ್ಯಾಂಪ್ ಆಫ್ ದ ಸೈನ್ಸ್ ಅಂದ್ರೆ ಇಲ್ಲಿ ಪಿತೃಗಳನ್ನ ಒಂದು ವಿಚಾರವಾಗಿ ಹೇಳ್ತಾರೆ. ಕ್ಯಾಂಪ್ ಅಂದ್ರೆ ಒಂದು ಟೆಂಪ್ರವರಿ ಡ್ವೆಲ್ಲಿಂಗ್ ಅಲ್ವಾ. ಈ ಭೂಮಿಯಲ್ಲಿ ಅವ್ರು ಹೆಂಗಿದ್ರಂತೆ, ಅನ್ಯರು ಪರದೇಶಿಯರಾಗಿದ್ರು ಅಂತ ವಚನ ನಮ್ಗೆ ಹೆಬ್ರಿಯರಲ್ಲಿ ಬರೆದಿವಿ, ಓದಿದ್ವಿ ಅಲ್ವಾ. ಅದೇ ರೀತಿ ದೇವರ 1000 ವರ್ಷ ವಿಷಯದಲ್ಲೂ ಕೂಡ ಅವರಿಗೆ ಕೊಟ್ಟಿರುವಂತ ಕೆಲಸದಲ್ಲಿ ಅವರು ಇನ್ನೂ ಅನ್ಯರು ಪರದೇಶಿಯಾಗಿದ್ದಾರೆ. ಆದ್ರೆ ಇನ್ನ ಏನ್ರಿ, ಅವರ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ನ ಜೋರ್ಡಾನ್ ಆದ ನಂತರ ಇನ್ನೊಂದು ಭಾಗಕ್ಕೆ ಮನಾಸೆಗೆ ಕೊಡ್ತಾರಲ್ಲ, ಅದಕ್ಕೆ ಹೋಲಿಕೆ ಮಾಡುವಂತದ್ದಾಗಿದೆ. ಸೊ ಆ 1000 ವರ್ಷದಲ್ಲಿ ಜೋರ್ಡಾನ್ ಆದ ನಂತರ ಮನಾಸೆಗೆ ಅರ್ಧ ಜಾಗವನ್ನು ಕೊಡ್ತಾರಲ್ಲ, ಅದು 1000 ವರ್ಷ ಆಳ್ವಿಕೆಯಲ್ಲಿ ಅವರು ನಡೆಸುವಂತ ಕಾರ್ಯಗಳು. ಆದರೆ ಆ 1000 ವರ್ಷ ಆಳ್ವಿಕೆ ಆದ ನಂತರ ಈ ಆಶೀರ್ವಾದವನ್ನ ಕೊಡೋದನ್ನೇ ನಾವು ಎಲ್ಲಿ ನೋಡಿದ್ವಿ? ಆ ಒಂದು ಜೋರ್ಡಾನ್ಗಿಂತ ಮುಂಚೆ ಹಾಫ್ ಟ್ರೈಬ್ಗೆ ಕೊಟ್ರಲ್ಲ, ಆ ವಿಚಾರವನ್ನ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಓಕೆ, ಈಗ ಒಂದು ವಿಚಾರಗಳು ನಿಮ್ಗೆ ಅರ್ಥ ಆಗಿರ್ಬೇಕು, ಕರೆಕ್ಟಾ? ಸೊ ಈಗ 2.5 ಟ್ರೈಬ್ಸ್ಗೆ ಕೊಟ್ರು ಅಂದ್ರೆ ಆ ಹಾಫ್ ಟ್ರೈಬ್ ಯಾಕೆ ಕೊಟ್ರು ಅನ್ನೋದನ್ನ ನೋಡ್ಬೇಕಾದ್ರೆ ಸಹೋದರ ಇಲ್ಲಿ ನೋಡಿದ್ವಲ್ಲ, ಈ ಅರ್ಧ ಭಾಗ ಮನಸ್ಸಿಗೆ ಕೊಟ್ಟಿದ್ ಯಾಕೆ ಅಂದ್ರೆ ದೇವರ ಸಂಕಲ್ಪದಲ್ಲಿ ಈ ಸ್ಪಿರಿಚುವಲ್ ಆಶೀರ್ವಾದವನ್ನ ಹೊಂದುವ ಇನ್ನೊಂದು ವರ್ಗದವರು ಯಾರು ಅಂದ್ರೆ ಏನ್ಷಿಯಂಟ್ ವರ್ದೀಸ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಸಹೋದರರೇ, ಇವರು ಮಾಡಿದಂತ ಕೆಲಸಗಳು ನಾನು ನೀವು ಮಾಡದಂತ ಸಾಧನೆಗಳಲ್ಲ. ಎಂತ ಸಾಧನೆಗಳು ಅಂದ್ರೆ, ನಾವು ನಿನ್ನೆ ಬರುವಾಗ ಕೂಡ ಈ ವಿಚಾರಗಳನ್ನ ಮಾತಾಡ್ಕೊ ಬರುವಾಗ ಮೋಶೆ ಮಾಡಿದಂತ ವಿಚಾರಗಳನ್ನ ಯೋಚನೆ ಮಾಡಿ, ಆ 40 ವರ್ಷ ಅರಣ್ಯದಲ್ಲಿ ಅವರು ನಡೆಸಿದಂತ ವಿಚಾರಗಳು, ಅವರು ಪಟ್ಟಂತ ಬಾಧೆಗಳು ಅಲ್ವಾ, ಅವ್ರಿಗೆ ಬಂದಂತ ವಿರೋಧಗಳು, ಇದೆಲ್ಲ ಯೋಚನೆ ಮಾಡ್ಬಿಟ್ಟು ಅವ್ರು ಕಾನಾನ್ ದೇಶದೊಳಗೆ ಪ್ರವೇಶ ಆಗಿಲ್ಲ ಅಂದ್ರೆ ಅವ್ರಿಗೆ ಎಂತ ಒಂದು ಅಲ್ವಾ ಪರಿಸ್ಥಿತಿ ಯೋಚನೆ ಮಾಡಿ. ಆವಾಗ ಸಹೋದರಗಳು ನೋಡಿ, ಮೋಶೆಗೆ ಇದೆಲ್ಲ ಕೊಟ್ಟಿಲ್ಲ ಅಂತ ಹೇಳಿದ್ರು. ನಾನು ಈ ಪಾಠವನ್ನು ಓದಿದಾಗ ಅವ್ರಿಗೂ ಎಲ್ಲೋ ಒಂದು ಆಶೀರ್ವಾದವನ್ನ ದೇವರು ಇಟ್ಟಿರುವುದು ಅನ್ನೋ ಒಂದು ಸಜೆಷನ್ನ ಸಹೋದರ ಕೊಟ್ಟಿರೋದನ್ನ ಓದಿದಾಗ ನನಗೆ ತುಂಬಾ ಯಾವಾಗ್ಲೂ ಒಂದು ಪ್ರಶ್ನೆ ನಮಗೆ, ನಾವು ಏನ್ರಿ ಯಾವ ರೀತಿಯಲ್ಲೂ ಅವ್ರಿಗೆ ಹೋಲಿಕೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಹೆಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವಿಲ್ಲದೆ ಅವರು ಪೂರ್ಣರಾಗಲ್ಲ ಅನ್ನೋದನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಅವ್ರನ್ನ ಲೋಕದ ಆಶೀರ್ವಾದಕ್ಕೆ ಸೀಮಿತ ಅಂತ ನಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಆದ್ರೆ ಬ್ರದರ್ ಆ ಒಂದು ರೀಪ್ರಿಂಟ್ ಅಲ್ಲಿ ಆ ಒಂದು ಹೆಡ್ಡಿಂಗ್ ಅಲ್ಲಿ ಬರೆಯುವಾಗ ಇಷ್ಟು ಸಜೆಷನ್ ನ ಕೊಟ್ಕೊಂಡು ಬರ್ತಾ ಇದ್ದಾರೆ. ಸೊ ಆ ಒಂದು ಸಜೆಷನ್ ನ ಕೊಡುವಾಗ ಸಹೋದರರೇ, ಇನ್ನೊಂದು ಎವಿಡೆನ್ಸ್ ನ ಅವ್ರು ಕೊಡುವ ಒಂದು ವಿಷಯವನ್ನ ಕೂಡ ನಾವು ನೋಡ್ಬೋದು. ಇನ್ನೊಂದು ಎವಿಡೆನ್ಸ್ ಎಲ್ಲಿದೆ ಅಂದ್ರೆ ಯೋಬನ ಪುಸ್ತಕದಲ್ಲಿ 19ನೇ ಅಧ್ಯಾಯ 25-26 ವಚನಗಳನ್ನ ಕೂಡ ನಾವು ನೋಡೋಣ. ಯೋಬನ ಪುಸ್ತಕ 19ನೇ ಅಧ್ಯಾಯ 25 ಮತ್ತು 26 ವಚನಗಳು. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು, ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವೆನು. ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹವಾಗಿ ದೇವರನ್ನು ನೋಡುವೆನು, ಕಣ್ಣಾರೆ ಕಾಣುವೆನು, ನಾನೇ ನಾನಾಗಿ ನೋಡುವೆನು, ಮತ್ತೊಬ್ಬನಾಗಿ ಅಲ್ಲ. ನೋಡ್ರಿ, ಇಲ್ಲಿ ಯೋಬನ ಪುಸ್ತಕದಲ್ಲಿ ಬರೆಯುವಾಗ ಯೋಬನ ವಿಷಯದಲ್ಲಿ ನೋಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ವಿಷಯಗಳನ್ನ ನೋಡ್ಬೇಕಾದ್ರೆ ಹೇಳ್ತಾರೆ, ಆಫ್ಟರ್ ಮೈ ಸ್ಕಿನ್ ದಿಸ್ ಬಾಡಿ ಇಸ್ ಡಿಸ್ಟ್ರಾಯ್ಡ್, ದೆನ್ ವಿತೌಟ್ ಮೈ ಫ್ಲೆಶ್ ಶಲ್ ಐ ಸಿ ಗಾಡ್ ಅಂತ ಬರೀತಾರೆ. ಅಲ್ಲ, ವಿತೌಟ್ ಮೈ ಫ್ಲೆಶ್ ಐ ವಿಲ್ ಸಿ ಗಾಡ್ ಅಂತ ಬರೀತಾರೆ. ಓಕೆನಾ? ಇದನ್ನು ಒಂದು ಎವಿಡೆನ್ಸ್ ಆಗಿ ಬ್ರದರ್ ಕೊಡ್ತಾರೆ. ವಿತೌಟ್ ಮೈ ಫ್ಲೆಶ್ ಅಂದ್ರೆ
ಇದು ಒಂದು ಸ್ಪಿರಿಟ್ ಬೀಯಿಂಗ್ ನ ಒಂದು ಏನ್ರಿ ಒಂದು ಸಿಚುವೇಶನ್ ಅಂತ ಕೊಡ್ತಾರೆ. ಸೊ ಇದು ಕೂಡ ಒಂದು ಎವಿಡೆನ್ಸ್ ಆಗಿ ನಾವು ಈ ಒಂದು ಪಾಠದಲ್ಲಿ ಸಜೆಷನ್ಗೆ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಸಜೆಷನ್ ಏನ್ ಕೊಡ್ತಾರೆ ಅಂದ್ರೆ ಎಸ್ತರ್ ಮೊರ್ದೆಕಾಯಿ ವಿಚಾರವಾಗಿ ಕೊಡ್ತಾರೆ. ಸೊ ಮೊರ್ದೆಕಾಯಿ ಯಾವ ರೀತಿ ಆ ಒಂದು ಸನ್ನಿವೇಶದಲ್ಲಿ ನಾವು ಎಸ್ತರ್ ಯಾರಂತ ಗೊತ್ತು ಅಲ್ವಾ, ಸೊ ಅಲ್ಲಿ ಕಿಂಗ್ ಯಾರಂತ ಗೊತ್ತು, ಆಮೇಲೆ ಆ ಎಸ್ತರ್ ರಾಣಿ ಯಾರು ಇದೆಲ್ಲ ನಮಗೆ ಗೊತ್ತಿದೆ. ಅದರಲ್ಲಿ ಮೊರ್ದೆಕಾಯಿ ಯಾರು ಅಂತ ನೋಡ್ಬೇಕಾದ್ರೆ ಏನ್ಷಿಯಂಟ್ ವರ್ದೀಸ್ ಅನ್ನೋದನ್ನ ಸಜೆಸ್ಟ್ ಮಾಡ್ತಾರೆ ಸಹೋದರಗಳು. ಸೊ ಈ ಒಂದು ವಿಷಯದಲ್ಲಿ ಕೂಡ ಸಹೋದರರೇ ಆ ಮೊರ್ದೆಕಾಯಿಗೆ ಆ ಒಂದು ಸನ್ನಿವೇಶಗಳಾದಾಗ ಅಲ್ಲಿ ಆ ಒಂದು ಮೊರ್ದೆಕಾಯಿಗೆ ಅನೇಕ ಸಂಕಷ್ಟಗಳು ಬಂತು ಅಲ್ವಾ, ಅನೇಕ ರೀತಿಯ ಬಾಧೆಗಳು ಬಂತು ಅಂತ ನೋಡ್ತೀವಿ ನಮಗೆ. ಅದೆಲ್ಲ ಆದ ನಂತರ ಅಲ್ಲಿ ಆ ಅರಸನು ಮೊರ್ದೆಕಾಯಿಗೆ ಒಂದು ವಿಶೇಷಿತ ಒಂದು ಆಶೀರ್ವಾದವನ್ನ ಕೊಡ್ತಾರೆ ಅನ್ನೋದನ್ನ ಬರೀತಾರೆ ಅಲ್ವಾ. ಎಸ್ತರ್ 10ನೇ ಅಧ್ಯಾಯ 2ನೇ ವಚನ. ಎಸ್ತರ್ 10th chapter 2nd verse. ಅವನ ಬಲ ಪ್ರತಾಪಯುಕ್ತವಾದ ಕೃತ್ಯಗಳು, ಅವನ ಅನುಗ್ರಹದಿಂದ ಮೊರ್ದೆಕೈಗೆ ಪ್ರಾಪ್ತವಾದ ದೊಡ್ಡ ಸ್ಥಿತಿಯ ವಿವರವೋ ಮೇದ್ಯು ಮತ್ತು ಪರಾಸಿಯ ರಾಜಕಾಲ ವೃತ್ತಾಂತ ಗ್ರಂಥದಲ್ಲಿ ಬರೆದಿರ್ತವೆ. ಅದನ್ನ ನೋಡ್ಬೇಕಾದ್ರೆ ನೀವು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ವಾಟ್ ವೇರ್ ಅನ್ ಟು ದ ಕಿಂಗ್ ಅಡ್ವಾನ್ಸ್ಡ್ ಇಮ್ ಅಂತ ಬರೀತಾರೆ. ಇಂಗ್ಲಿಷ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ವೇರ್ ಅನ್ ಟು ದ ಕಿಂಗ್ ಅಡ್ವಾನ್ಸ್ಡ್ ಇಮ್ ಅಂತ ಬರೀತಾರೆ. ಸೊ ಇದು ಕೂಡ ಏನ್ಷಿಯಂಟ್ ವರ್ದೀಸ್ಗೆ ಒಂದು ಸ್ಪಿರಿಟ್ ಪ್ಲೇನ್ ಅಲ್ಲಿ ಒಂದು ರಕ್ಷಣೆ ಇದೆ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸುವ ವಿಚಾರಗಳನ್ನ ಇಲ್ಲಿ ಬರೆಯೋದನ್ನ ನೋಡ್ತೀವಿ ಸಹೋದರರೇ. ಅದೇ ವಿಚಾರವಾಗಿ ಕೀರ್ತನೆಯಲ್ಲಿ ಕೂಡ ಒಂದು ವಚನವನ್ನ ಸಹೋದರ ನಮಗೆ ಎವಿಡೆನ್ಸ್ ಆಗಿ ಕೊಡ್ತಾರೆ. ಕೀರ್ತನೆ 73ನೇ ಅಧ್ಯಾಯ 73rd chapter 23 to 25. ಕೀರ್ತನೆ 73ನೇ ಅಧ್ಯಾಯ 23ರಿಂದ 25 ವಚನಗಳು. ಆದರೂ ಸದಾಕಾಲ ನಿನ್ನ ಸನ್ನಿಧಿಯಲ್ಲಿಯೇ ಇದ್ದೇನೆ, ನೀನು ನನ್ನ ಬಲಗೈಯನ್ನು ಹಿಡಿದು ನಿನ್ನ ಚಿತ್ತವನ್ನು ತಿಳಿಯಪಡಿಸಿ ನನ್ನನ್ನು ನಡೆಸಿ ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳುವಿ. ಪರಲೋಕದಲ್ಲಿ ನನಗೆ ನಿನ್ನಲ್ಲದೆ ಮತ್ತಾರು ಅವಶ್ಯ, ಇಹಲೋಕದಲ್ಲಿ ನೀನಲ್ಲದೆ ಇನ್ಯಾರನ್ನು ಬಯಸುವುದಿಲ್ಲ. ನೋಡ್ರಿ, ಇದೆಲ್ಲ ನೋಡ್ಬೇಕಾದ್ರೆ ಇದೆಲ್ಲಾನು ಒಂದು ಎವಿಡೆನ್ಸ್ ಆಗಿ ಕೊಡ್ತಾರೆ. ಸೊ ನಮಗೆ ಟೈಮ್ ಕಡಿಮೆ ಇರೋದ್ರಿಂದ ನಾ ಬೇರೆ ಎವಿಡೆನ್ಸ್ ನ ನಿಮಗೆ ಬ್ರದರ್ ಕೊಟ್ಟಿರೋ ಎವಿಡೆನ್ಸ್ ನ ಅಥವಾ ಒಂದು 7 ಎವಿಡೆನ್ಸಸ್ ನ ಕೊಡ್ತಾರೆ. ಏನ್ಷಿಯಂಟ್ ವರ್ದೀಸ್ಗೆ 1000 years ಅಥವಾ ದೇವರ ರಾಜ್ಯದ ಕೊನೆಯಲ್ಲಿ ಅವ್ರಿಗೆ ಏನ್ರಿ ಆತ್ಮೀಕ ರೀತಿಯ ಒಂದು ಪ್ಲೇನ್ ಅಲ್ಲಿ ದೇವರು ಅವ್ರನ್ನ ಏನ್ರಿ ಉನ್ನತವಾಗಿ ಮಾಡ್ತಾರೆ ಅನ್ನೋದನ್ನ ಹೇಳ್ತಾರೆ. ಸೊ ಅದರಲ್ಲಿ ಇನ್ನು ಒಂದಷ್ಟು ಜಿಸ್ಟ್ ನ ಈ ಒಂದು ರೀಪ್ರಿಂಟ್ ಅಲ್ಲಿ ಕೊಡುವಾಗ ಸಹೋದರ ಏನಂತ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ, ಏನಕ್ಕೆ ಈ ಬಾಧೆಗಳನ್ನ ಹೊಂತಾರೆ ಅಂತ ಹೇಳ್ಬೇಕಾದ್ರೆ ಅವ್ರು ಬರೀತಾರೆ, ಅವರು ಮಿಲೇನಿಯಂ ಅಲ್ಲಿ ಇರುವಂತ ಪರಿಸ್ಥಿತಿಗಳನ್ನ ನೋಡಿದಾಗ ಅದೇನಾಗಿದ್ದಾರೆ, ಒಂದು ಇನ್ಪರ್ಫೆಕ್ಟ್ ಸರೌಂಡಿಂಗ್ ಇದೆ ಅದು ಅಲ್ವಾ. ಆ ಪರಿಸ್ಥಿತಿ ಹೆಂಗಿದೆ ಅಂತ ನೋಡ್ಬೇಕಾದ್ರೆ ಒಂದು ಅನೀತಿಯಾದ ಒಂದು ಮನಸ್ಥಿತಿಯಲ್ಲಿ ಜನ ಬರುವಂತದ್ದಾಗಿದೆ ಅಲ್ವಾ. ಇನ್ಪರ್ಫೆಕ್ಟ್ ಸಿಚುವೇಶನ್ ಅಲ್ಲಿ ಅವ್ರು ಹ್ಯಾಂಡಲ್ ಮಾಡಬೇಕಾದ್ರೆ ಈಸಿಯಾದ ಒಂದು ಕೆಲಸ ಇಲ್ಲ, ತುಂಬಾನೇ ಕಷ್ಟಪಡುವಂಥದ್ದು. ಅವರು ಪ್ರಾರಂಭದಲ್ಲಿ ಏನ್ರಿ ಪಿತೃಗಳಾಗಿ ಅವರು ರೆಕಗ್ನೈಸ್ ಆಗಿದ್ದು ಕೂಡ ನಾವು ನೋಡ್ಬೇಕಾದ್ರೆ ದಟ್ ಈಸ್ ಆಲ್ಸೋ ಅ ಗ್ರೇಟ್ ವರ್ಕ್ ಆಫ್ ದಮ್ ಅಲ್ವಾ. ಅವರ ಕೆಲಸ ತುಂಬಾ ದೊಡ್ಡದು ಅಲ್ವಾ. ಸಭೆಗೆ ಕಂಪೇರ್ ಮಾಡ್ಕೊಂಡ್ರೆ ಕೂಡ ಕ್ರೈಸ್ತ ಆದ ನಂತರ ನಮ್ಮ ಒಂದು ವಿಚಾರಗಳು ಬಂದಿರೋದ್ರಿಂದ ಅಥವಾ ನಮ್ಮ ಒಂದು ಬಾಧೆಗಳನ್ನ ನಾವು ನೋಡೋದ್ರಿಂದ ನಮಗೆ ಉನ್ನತವಾದ ಸ್ಥಾನ ಅಂತ ನಾವು ನೋಡ್ತೀವಿ. ಆದ್ರೆ ಇವರು ಫಿಸಿಕಲ್ ಆಗಿ ಎಷ್ಟು ಬಾಧೆಗಳನ್ನ ಹೊಂದಿದ್ದಾರೆ ಅನ್ನೋದನ್ನ ನಮಗ್ ಗೊತ್ತಿರೋ ಅಂತ ವಿಷಯ. ಸೊ ಇದನ್ನು ಕೂಡ ಬ್ರದರ್ ತುಂಬಾ ಕ್ಲಿಯರ್ ಆಗಿ ಬರೀತಾರೆ. ಸೊ ಆ ವಿಚಾರಗಳನ್ನ ನೋಡ್ಬೇಕಾದ್ರೆ ಇನ್ನೊಂದು ಕುತೂಹಲದ ಒಂದು ಪಾಯಿಂಟ್ ನ ಬ್ರದರ್ ಕೊಡ್ತಾರೆ ಈ ರೀಪ್ರಿಂಟ್ ಅಲ್ಲಿ. ಏನಂತ ಕೊಡ್ತಾರೆ ಅಂದ್ರೆ, ಈಗ ಸಭೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮರಣವನ್ನ ನೋಡದೆ ಅದ ಟ್ವಿಂಕ್ಲಿಂಗ್ ಆಫ್ ಅನ್ ಐ ದೇ ವಿಲ್ ಬಿ ರೈಸ್ಡ್ ಅಂತಿದೆಯಲ್ಲ ಅಲ್ವಾ. ಅದೇ ತರ 1000 ವರ್ಷ ಆಳ್ವಿಕೆ ಆದ ನಂತರ ಇವರು ಮತ್ತೆ ಮರಣವನ್ನ ನೋಡದೆ ಅದ ಟ್ವಿಂಕ್ಲಿಂಗ್ ಆಫ್ ಅನ್ ಐ ದೇ ವಿಲ್ ಬಿ ಚೇಂಜ್ ಟು ದ ಸ್ಪಿರಿಟ್ ಪ್ಲೇನ್ ಅಂತ ಬರೀತಾರೆ ಈ ರೀಪ್ರಿಂಟ್ ಅಲ್ಲಿ. ಓಕೆನಾ, ದಯವಿಟ್ಟು ಇದನ್ನ ಓದ್ರಿ, ತುಂಬಾ ಐ ಓಪನರ್ ಇದು. ಯಾಕಂದ್ರೆ ನಾವು ಪಿತೃಗಳನ್ನ ನೋಡ್ಬೇಕಾದ್ರೆ ಕಷ್ಟಗಳನ್ನ ನೋಡ್ತೀವಿ, ಅವ್ರು ಇಷ್ಟೆಲ್ಲಾ ಬಾಧೆ ಬಿದ್ದಿದ್ದಾರೆ ಅಂತ ನೋಡ್ತೀವಿ. ಆದ್ರೆ
ಓಕೆ, ಲೋಕದಲ್ಲಿ ಬರ್ತಾರೆ, ರಾಜರಾಗಿರ್ತಾರೆ ಅಲ್ವಾ, ಆಳ್ವಿಕೆ ಮಾಡ್ತಾರೆ, ಎವರ್ ಅಂಡ್ ಎವರ್ ಈ ಲೋಕವನ್ನ ದೇವರಿಗೆ ಸಮರ್ಪಣೆ ಮಾಡಿಬಿಟ್ಟು ಈ ಲೋಕದಲ್ಲೇ ಇರ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡಿರ್ತೀವಿ. ಆದ್ರೆ ಇಲ್ಲಿ ತುಂಬಾ ಒಂದು ಡಿಫ್ರೆಂಟ್ ಆದ ಒಂದು ವಿಚಾರಗಳನ್ನ ನಾವು ನೋಡ್ತೀವಿ ಸಹೋದರ. ಸೊ ಆ ವಿಚಾರಗಳನ್ನ ಈ ಒಂದು ಸಬ್ಜೆಕ್ಟ್ ಹೆಡ್ಡಿಂಗ್ಗೆ ಹೋಗೋದಕ್ಕೆ ಮುಂಚೆ ನಾವು ಈ ವಿಚಾರಗಳನ್ನ ನೋಡಿದ್ವಿ. ಸರಿ, ಸೊ ಈಗ ನಾವು ಟೈಮ್ ಕಡಿಮೆ ಇರೋದ್ರಿಂದ ನಮಗೆ ಜೋಶುವ 2nd ಚಾಪ್ಟರ್ ನೋಡ್ಬೇಕಾದ್ರೆ ಜೆರಿಕೋ ವಿಚಾರವಾಗಿ ನಮಗೆ ಮಾಹಿತಿಗಳು ಸಿಗತ್ತೆ. ಅದಾದ ನಂತರ ಜೋಶುವ 6th ಚಾಪ್ಟರ್ ನೋಡ್ಬೇಕಾದ್ರೆ ಫಾಲ್ ಆಫ್ ಜೆರಿಕೋನ ನೋಡಿದೀವಿ. ಅದಕ್ಕೂ ಆಂಟಿಟಿಪಿಕಲ್ ವಿಷಯಗಳು ಅತಿ ಹೆಚ್ಚಾಗಿ ನಾವು ನೋಡ್ಕೊ ಬರ್ತಾ ಇದ್ವಿ. ಸೊ ಆ ಜೆರಿಕೋ ವಾಲ್ ಅಲ್ಲಿ ಕೂಡ ಅನೇಕ ಪಾಠಗಳನ್ನ ಸಭೆಗೆ ಇಟ್ಟಿರೋದನ್ನ ನಮಗೆ ಸಹೋದರಗಳು ಏನ್ ಮಾಡಿದ್ದಾರೆ, ತಿಳಿಸಿದ್ದಾರೆ ಅಲ್ವಾ. ಸೊ ಯಾವ ರೀತಿ ಆ ಜೆರಿಕೋ ವಾಲ್ ಅಂದ್ರೆ ಏನು, ಆ 7 times ಆ ಒಂದು ಪಟ್ಟಣವನ್ನ ಸುತ್ತಿದ ನಂತರ ಆ 7th ಡೇ 7 time ಯಾವ ರೀತಿ ಸುತ್ತಿ ಆ ಒಂದು ಟ್ರಂಪಟ್ ನ ಏನ್ ಮಾಡ್ಬೇಕ್ರಿ, ಆ ತುತ್ತೂರಿನ ಊದ್ಬೇಕು ಅನ್ನೋದನ್ನ ನೋಡ್ಬೇಕಾದ್ರೆ ಇದೆಲ್ಲ ಸಭೆಗೆ ಕೊಡುವಂತ ಒಂದಷ್ಟು ವಿಚಾರಗಳನ್ನ ನಮ್ಗಾಗ್ಲೇ ಆಂಟಿಟಿಪಿಕಲ್ ಆಗಿ ಸಹೋದರಗಳು ಮಾತಾಡಿದ್ದಾರೆ, ಸರಿನಾ. ಸೊ ಯಾವ ರೀತಿ ಆ ಬ್ಯಾಬಿಲೋನ್ ಬೀಳುವಂತ ವಿಷಯವನ್ನ ಕೂಡ ಅಲ್ಲಿ ಮಾತನಾಡೋದನ್ನ ನೋಡಿದ್ವಿ. ಸರಿ, ಸೊ ಇದು ಒಂದು ಭಾಗವನ್ನ ನಾವು ನೋಡಿದ್ವಿ. 2ನೇ ಭಾಗವನ್ನ ನಾವು ಹೋಗುವಾಗ ಇದು ನಾವು ನೋಡಿದ್ವಿ ಸಹೋದರ, ಫಾಲ್ ಆಫ್ ಜೆರಿಕೋ ನೋಡಿದೀವಿ, ರೆಸ್ಕ್ಯೂ ಆಫ್ ರಾಹಾಬ್ ನೋಡಿದೀವಿ. ಇದರಲ್ಲಿ ಏನ್ರಿ, ಇದರಲ್ಲಿ ಎಲ್ಲಾ ಸ್ಪಿರಿಚುವಲ್ ವಿಷಯಗಳನ್ನು ನಮ್ಗೆ ಏನ್ ಮಾಡಿದ್ದಾರೆ, ತಿಳಿಸಿದ್ದಾರೆ. ಸೊ ಈಗ 9th ಚಾಪ್ಟರ್ಗೆ ನಾವು ಹೋಗ್ಬಿಡೋಣ. ಓಕೆ, ಸೊ 9th ಚಾಪ್ಟರ್ ಅಲ್ಲೇ ನಮ್ಮ ಒಂದು ಟೈಟಲ್ ವಿಚಾರವಾಗಿ ಇರುವಂತ ವಿಷಯ, ಇದು ಕೂಡ ನಿಮ್ಗೆ ಗೊತ್ತಿರುವಂತ ಪಾಠನೇ. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿ ಒಂದು ಒಡன்பಡಿಕೆ ಪ್ರಾರಂಭವಾಗುತ್ತೆ. ಇದು ಏನಪ್ಪಾ ಅಂತ ನೋಡ್ಬೇಕಾದ್ರೆ ಯೆಹೋಶುವ ಈಗ ಕಾನಾನ್ ದೇಶದೊಳಗೆ ಪ್ರವೇಶ ಮಾಡಿ ಎಲ್ಲಾ ಶತ್ರುಗಳನ್ನು ಏನ್ ಮಾಡ್ತಾ ಇದ್ದಾರೆ, ನಾಶ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸ್ಟಾರ್ಟಿಂಗ್ ಎಲ್ಲಿ ಅಂದ್ರೆ ಜೆರಿಕೋ ಪಟ್ಟಣವನ್ನ ಪ್ರಾರಂಭ ಮಾಡಿದ್ರು. ಅದಾದ ನಂತರ ಆಯ್ ಪಟ್ಟಣಕ್ಕೆ ಬಂದ್ರು, ಅಲ್ಲೂ ಕೂಡ ಅಲ್ಲಿ ವಿಜಯತ್ವವನ್ನ ಮಾಡಿದ್ರು. ಅದಾದ ನಂತರ ಈಗ ಮುಂದೆ ಫರ್ದರ್ ಹೋಗೋದಕ್ಕಿಂತ ಮುಂಚೆ ಒಂದು ಶತ್ರುಗಳಲ್ಲಿ ಒಬ್ಬನಾಗಿರುವ ಒಂದು ವರ್ಗದವರಾಗಿರುವ ಗಿಬೋನಿಯರು, ಕೇಳಿರ್ತೀವಿ ಗಿಬೋನಿಯರ್. ಈ ಗಿಬೋನಿಯರ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಡಿಸೆಪ್ಷನ್ ನ ಮಾಡ್ತಾರೆ, ಒಂದು ಸಂಚನ್ನ ರೂಪಿಸ್ತಾರೆ, ಒಂದು ಕಪಟವಾದ ಒಂದು ಒಡன்பಡಿಕೆ ಒಳಗೆ ಏನ್ ಮಾಡ್ತಾರೆ, ಇಸ್ರೇಲ್ ಜನಾಂಗ ಜೊತೆ ಒಂದು ಸಂಚನ್ನ ಮಾಡ್ತಾರೆ. ಆ ಸಂಚಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಒಡன்பಡಿಕೆ ಒಳಗೆ ಬರ್ತಾರೆ. ಆ ಒಡன்பಡಿಕೆಯಲ್ಲಿ ಬರುವಂತ ವಿಷಯಗಳನ್ನ ನಮಗ್ ಗೊತ್ತಿದೆ. ಆದ್ರೆ ಏನ್ರಿ, ಇಸ್ರೇಲ್ ಜನಾಂಗಕ್ಕೆ ದೇವರು ಏನು ವಾರ್ನಿಂಗ್ ಕೊಟ್ಟವ್ರಂದ್ರೆ, ನೀವು ಹೋಗಿ ಸೇರುವಂತ ಕಾನಾನ್ ದೇಶದೊಳಗೆ ಒಂದು ಶತ್ರುವನ್ನು ಕೂಡ ನೀವೇನ್ ಮಾಡಬಾರ್ದ್ರಿ, ಏನ್ರಿ, ಯಾರನ್ನೂ ನೀವು ಅಲ್ಲಿ ಏನ್ ಮಾಡಬಾರ್ದು, ಯು ಶುಡ್ ನಾಟ್ ಲೀವ್ ದಮ್ ಅಲೈವ್, ಎಲ್ಲಾರನ್ನೂ ಏನ್ ಮಾಡ್ಬೇಕ್ರಿ, ಡಿಸ್ಟ್ರಾಯ್ ಮಾಡಬೇಕು ಅಂತ ಬರೀತಾರೆ. ಅದು ವಿಮೋಚನ ಕಾಂಡದಲ್ಲಿ ಬರೀತಾರೆ. ಎಕ್ಸಡಸ್ 23rd chapter 32nd verse. ಎಕ್ಸಡಸ್ 20 ವಿಮೋಚನ ಕಾಂಡ 23ನೇ ಅಧ್ಯಾಯ 32ನೇ ವಚನ. ನೀವು ಅವರೊಡನೆಯಾಗಲಿ ಅವರ ದೇವತೆಗಳೊಡೆಯನಾಗಲಿ ಯಾವ ವಿಧವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳಬಾರದು. ನೋಡ್ರ, ಇದನ್ನ ಆಲ್ರೆಡಿ ಏನ್ ಮಾಡ್ತಾರೆ ಇವರು, ಯಾವಾಗ ಐಗುಪ್ತಿನಿಂದ ಆಚೆ ಬರ್ತಾರೋ, ಕಾನಾನ್ ದೇಶದ ಒಂದು ಆಶೀರ್ವಾದವನ್ನ ಕೊಟ್ಟಿರ್ತಾರೋ, ಅಲ್ಲಿ ನಾವು ನೋಡುವಾಗ ಅವ್ರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ. ಆ ಎಚ್ಚರಿಕೆಯನ್ನ ಅಲ್ಲಿ ಕೊಡುವಾಗ ಸಹೋದರರೇ, ಒಂದು ವಿಚಾರಗಳನ್ನ ನಾವು ಏನ್ ನೋಡ್ಬೋದು ಅಂದ್ರೆ, ಈಗ ಇಸ್ರೇಲ್ ಜನಾಂಗವನ್ನ ನೋಡಿ ಆ ಒಂದು ದೇಶವನ್ನ ಆಕ್ರಮಣ ಮಾಡುವಂತ ಆ ಒಂದು ಕಾನಾನ್ ದೇಶದೊಳಗಿರುವಂತ ಶತ್ರುಗಳು ತುಂಬಾನೇ ಭಯಭೀತರಾಗಿದ್ರು ಅಲ್ಲಿ. ಯಾಕಂದ್ರೆ ಅಲ್ಲಿ ದೇವರು ಅವರ ಸಂಗಡ ಇದ್ದು ಆ ಯುದ್ಧವನ್ನ ಮಾಡೋದನ್ನ ನೋಡಿದಾಗ ಇವ್ರಿಗೆ ತುಂಬಾನೇ ಭಯ ಉಂಟಾದ ಒಂದು ಪರಿಸ್ಥಿತಿ. ಅದನ್ನೇ ಯೆಹೋಶುವನ ಪುಸ್ತಕದಲ್ಲಿ 5ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ಬೋದು. ಯೆಹೋಶುವನ ಪುಸ್ತಕ 5ನೇ ಅಧ್ಯಾಯ 1ನೇ ವಚನ. ಯೋರ್ದಾನಿನ ಪಶ್ಚಿಮದಲ್ಲಿದ್ದ ಎಲ್ಲಾ ಅಮೋರಿಯರ ಅರಸರು, ಸಮುದ್ರದ ಬಳಿಯಲ್ಲಿದ್ದ ಸರ್ವ ಕಾನಾನ್ ರಾಜರು, ಯೆಹೋವನು ಇಸ್ರಾಯೇಲ್ಯರ ಮುಂದೆ ಯೋರ್ದಾನನ್ನು ಬತ್ತಿಸಿ
ಅವರನ್ನು ದಾಟಿಸಿದನೆಂದು ಕೇಳಲು ಹ್ಮ್ ಅವರ ಎದೆಯೊಡೆದು ಹೋಯಿತು. ನೋಡ್ರಿ, ಅವರ ಎದೆ ಒಡೆದೋಯ್ತು. ಇಸ್ರಾಯೇಲ್ಯರ ನಿಮಿತ್ತವಾಗಿ ಹಾ. ಅವರಿಗೆ ಧೈರ್ಯವಿಲ್ಲವಾಯಿತು. ನೋಡ್ರಿ, ಈ ಪರಿಸ್ಥಿತಿ ಉಂಟು ಆಗೋಯ್ತು ಅಲ್ಲಿ. ಆದ್ರೆ ಇವರು ಈಗ ಆ ಏನ್ರಿ ಶತ್ರುಗಳು ಏನ್ ಡಿಸೈಡ್ ಮಾಡ್ಬಿಟ್ರು ಅಂದ್ರೆ, ನಾವು ಈಗ ಸಾಯ್ಲೇಬೇಕು ಅಲ್ವಾ? ಸೊ ಯಾಕಂದ್ರೆ ಅವರ ಮುಂದೆ ನಾವ್ ಏನೂ ಮಾಡಕ್ ಆಗಲ್ಲ. ಹಂಗಿರುವಾಗ ನಾವು ಸಾಯೋದಕ್ಕಿಂತ ನಾವು ಅವ್ರ ಮುಂದೆ ಯುದ್ಧ ಮಾಡಿ ಸಾಯೋಣ ಅಂತ ಡಿಸೈಡ್ ಮಾಡ್ತಾರೆ ಅಲ್ವಾ? ಅದನ್ನ ನೀವು ನೋಡ್ಬೇಕಾದ್ರೆ 9ನೇ ಅಧ್ಯಾಯ, ಅದೇ ಯೆಹೋಶುವನ ಪುಸ್ತಕ 9ನೇ ಅಧ್ಯಾಯ 1-2 ವಚನಗಳನ್ನ ಓದೋಣ. ಯೋರ್ದಾನ್ ಹೊಳೆಯ ಆಚೆ ಬೆಟ್ಟದ ಮೇಲಿನ ಪ್ರದೇಶ, ಆ ಇಳಕಲ್ಲಿನ ಪ್ರದೇಶ, ಆ ಲೆಬನಾನಿನ ಎದುರಿಗಿರುವ ಮಹಾಸಾಗರದ ತೀರ ಪ್ರದೇಶ, ಆ ಇವುಗಳಲ್ಲಿ ವಾಸವಾಗಿದ್ದ ಅಮೋರಿಯರ, ಹ್ಮ್ ಹಿತ್ತಿಯ, ಕಾನಾನ್, ಪೆರೆಚಿಯ, ಹಿವ್ವಿಯ, ಯೆಬೂಸಿಯ ರಾಜರು ನಡೆದ ಸಂಗತಿಯನ್ನು ಕೇಳಿ ಒಂದೇ ಮನಸ್ಸಿನಿಂದ ಯೆಹೋಶುವನಿಗೂ ಇಸ್ರಾಯೇಲ್ಯರಿಗೂ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೆ ಕೂಡಿಕೊಂಡರು. ಸ್ಟಾರ್ಟ್ ರೀ. ಓಕೆನಾ? ಹೆಂಗೂ ಸಾಯ್ತೀವಿ, ಇವ್ರನ್ನ ಏನ್ ಮಾಡೋಣ, ಇವ್ರ ವಿರುದ್ಧ ನಾವು ಯುದ್ಧವನ್ನ ಮಾಡಿ ನಾವು ಸಾಯೋಣ ಅಂತ ಡಿಸೈಡ್ ಮಾಡ್ತಾರೆ. ಸೊ ಈ ಒಂದು ಪ್ರೋಸೆಸ್ ಅಲ್ಲಿ ಏನಾಗತ್ತೆ ಅಂದ್ರೆ, ಈ ಒಂದು ಏನ್ರಿ ಶತ್ರುಗಳಲ್ಲಿ ಒಬ್ರು ಏನಾಗ್ತಾರೆ, ಒಂದು ವರ್ಗದವ್ರು ಏನ್ ಮಾಡ್ತಾರೆ ಅಂದ್ರೆ, ಇವ್ರು ಹೇಳೋದೆಲ್ಲ ಕೇಳ್ಕೊಂಡ್ರೆ ನಾವು ಸತ್ತೋಯ್ತೀವಿ ಅಂತ ಹೇಳಿ ಒಂದು ಕಪಟವಾದ ಒಂದು ಯೋಜನೆಯನ್ನ ಮಾಡ್ತಾರೆ. ಆ ಯೋಜನೆ ಏನು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಗಿಬೋನಿಯರು ಅನ್ನುವ ಒಂದು ವರ್ಗದವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಇವ್ರ ಹತ್ರ ನಾವು ತಪ್ಪಿಸ್ಕೋಬೇಕಾದ್ರೆ ನಾವು ಏನ್ ಮಾಡ್ಬೇಕ್ರಿ, ನಾವು ಬೇರೆ ಪ್ಲಾನ್ ಮಾಡ್ಬೇಕು ಅಂತ ಹೇಳಿ ನೆಕ್ಸ್ಟ್ ಪ್ಲಾನ್ ಬಿ ನ ಸ್ಟಾರ್ಟ್ ಮಾಡ್ತಾರೆ. ಏನಂತ ನೋಡ್ಬೇಕಾದ್ರೆ ಸಹೋದರರೇ, ಅವರು ತುಂಬಾ ದೂರದ ಪ್ರಯಾಣ ಮಾಡಿ ಬರ್ತಾ ಇರೋ ತರ ತೋರ್ಸ್ಬೇಕೀಗ ಅಲ್ವಾ? ಆ ದೂರದ ಪ್ರಯಾಣವಾಗಿ ಬರುವರು ಯಾರು ಅಂದ್ರೆ, ಅವರು ಏನಾಗಿ ತೋರ್ಸ್ಕೋಬೇಕಂದ್ರೆ, ಅವರು ಬೇರೆ ದೇಶದ ಒಂದು ಅಂಬಾಸಿಡರ್ಸ್ ಅಲ್ವಾ, ಪ್ರತಿನಿಧಿಗಳು ಅಂತ ತೋರ್ಸ್ಕೋಬೇಕು. ಬೇರೆ ಯಾವುದೋ ದೂರದ ದೇಶದಿಂದ ಬರ್ತಾ ಇದ್ದೀವಿ, ಆ ಪ್ರತಿನಿಧಿಗಳಾಗಿ ಬರ್ತಾ ಇದ್ದೀವಿ. ಸುಮಾರು ವರ್ಷ ಕಾಲ ಏನ್ರಿ, ತಿಂಗಳು ವರ್ಷ ಕಾಲ ನಾವು ಈ ಪ್ರಯಾಣವನ್ನ ನಡೆಸ್ತಾ ಇರೋದ್ರಿಂದ ನಾವು ಈಗ ನಿಮ್ಮ ಹತ್ರ ಬಂದಿದ್ದೀವಿ ಅಂತ ಹೇಳುವ ಒಂದು ಸಂಚನ್ನ ರೂಪಿಸ್ತಾರೆ. ಓಕೆನಾ? ಸೊ ಅಲ್ಲಿ ಇದನ್ನ ಸಾಬೀತು ಪಡಿಸೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಬಟ್ಟೆಗಳು ಹಳೇದಾಗಿ, ಅವರ ಚಪ್ಪಲಿ ಕಿತ್ತೋಗಿರೋದು, ಅವರು ಮಾಡುವ ಊಟ ಏನಾಗಿದೆ, ಅದು ಹಳಸೋಗಿರೋ ಊಟ, ಇದನ್ನೆಲ್ಲ ತೋರಿಸಿ ಅವ್ರಿಗೆ ಏನ್ ಮಾಡ್ತಾರೆ, ಯೆಹೋಶುವಗೆ ನಂಬಿಸ್ತಾರೆ. ನಾವು ನಿಜವಾಗ್ಲೂ ಏನ್ರಿ ಈ ಒಂದು ಪ್ರಾಂತ್ಯಕ್ಕೆ ಸೇರಿದವರಲ್ಲ, ನಾವು ತುಂಬಾ ದೂರದಿಂದ ಬರ್ತಾ ಇದ್ದೀವಿ, ಅದರಿಂದ ನಮ್ಮನ್ನ ನೀವು ಕಾಪಾಡಬೇಕು, ನಾವು ನಿಮಗೆ ಗುಲಾಮರಾಗಿರ್ತೀವಿ ಅಂತ ಅವರೇ ಒಂದು ಸಲಹೆಯನ್ನ ಕೊಡ್ತಾರೆ. ಅದನ್ನೇ ನಾವು ಯೆಹೋಶುವನ ಪುಸ್ತಕ 9ನೇ ಅಧ್ಯಾಯ 3-5 ವಚನಗಳ ತನಕ ನೋಡ್ಬೋದು. ಯೆಹೋಶುವನ ಪುಸ್ತಕ 9ನೇ ಅಧ್ಯಾಯ 3-5 ವಚನಗಳು. ಯೆರಿಕೋವಿನವರನ್ನು, ಆಯಿ ಎಂಬ ಊರಿನವರನ್ನು ಯೆಹೋಶುವನು ಸಂಹರಿಸಿದ ಸುದ್ದಿಯನ್ನು ಗಿಬ್ಯೋನಿನ ನಿವಾಸಿಗಳು ಕೇಳಿ ಅವರು ಒಂದು ಯುಕ್ತಿಯನ್ನು ಮಾಡಿದರು. ಹೇಗೆಂದರೆ, ಅವರು ತಮ್ಮ ಕತ್ತೆಗಳ ಮೇಲೆ ಹಳೆಯ ಗೋಣಿ ತಟ್ಟುಗಳನ್ನು ಹಾಕಿ, ನೋಡ್ರಿ, ಇದೆಲ್ಲ ಏನ್ ಮಾಡ್ತಾರೆ ನೋಡ್ರಿ, ಇದೆಲ್ಲ ಒಂದು ಏನ್ ಮಾಡ್ತಾರೆ, ಒಂದು ಸಂಚನ್ನ ರೂಪಿಸ್ತಾರೆ. ಕತ್ತೆಗಳ ಮೇಲೆ ಏನ್ ಮಾಡ್ತಾರಂತೆ, ಹಳೆ ಗೋಣಿ ಚೀಲವನ್ನ ಹಾಕ್ತಾರಂತೆ. ಅವುಗಳ ಮೇಲೆ ಹರಿದು ಹೋಗಿ ಕಟ್ಟಲ್ಪಟ್ಟಿರುವ ದ್ರಾಕ್ಷಾರಸದ ಹಳೆಯ ಬುದ್ದಲಿಗಳನ್ನು ಏರಿ, ನೋಡ್ರಿ, ದ್ರಾಕ್ಷಾರಸದ ಬುತ್ತಿಗೆಗಳು ಏನ್ರಿ ಕಟ್ಟಾಬಿಟ್ಟು ಅದನ್ನ ಸ್ಟಿಚ್ ಮಾಡಿ ತುಂಬಾ ಹಳೇದಾಗಿ ತೋರಿಸ್ತಾರೆ. ಓಕೆ, ಹರಿದ ಹಳೆಯ ಕೆರೆಗಳನ್ನು ಮೆಟ್ಟಿ, ಹಳೆಯ ಬಟ್ಟೆಗಳನ್ನು ಹೊದೆದು, ಒಣ ರೊಟ್ಟಿ ಚೂರುಗಳನ್ನು ಬುತ್ತಿ ಕಟ್ಟಿಕೊಂಡು ತಾವು ರಾಯಭಾರಿಗಳೆಂದು ಗಿಲ್ಗಾಲಿದ್ದ ಯೆಹೋಶುವನ ಪಾಳಿಯಕ್ಕೆ ಬಂದು ಅವನಿಗೂ ಇಸ್ರಾಯೇಲರಿಗೂ, ನಾವು ದೂರ ದೇಶದಿಂದ ಬಂದೆವು, ನೀವು ನಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಿರಿ ಎಂದು ಹೇಳಿದರು. ನೋಡ್ರಿ ಸಹೋದರ, ಇದೇ ಸಂಚು. ಇದನ್ನೇ ನಾವು ನೋಡ್ತೀವಿ ಏನಂದ್ರೆ, ಏನ್ರಿ ಈ ಒಂದು ಸಂಚಿನ ಒಡಂಬಡಿಕೆ ಮಾಡಿಕೊಂಡಿರೋದ್ರಿಂದ ಅಲ್ಲಿ ಯೆಹೋಶುವ ಮಾಡಿದಂತ ಕಾರ್ಯ ಏನು, ಇದರಲ್ಲಿ ನಮಗೆ ಏನು ಪಾಠ ಅನ್ನೋದನ್ನ ನಾವು ನೋಡುವಂಥದ್ದಾಗಿದೆ. ಓಕೆನಾ? ಸೊ ಈ ಸಂಚನ್ನ ರೂಪಿಸಿದ ನಂತರ ನಾವು ನೋಡ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ತಾರ್ರಿ, ಇಸ್ರೇಲ್ ಜನಾಂಗ ಮತ್ತೆ ಇಸ್ರೇಲ್ ಜನಾಂಗ ಅಂತ ಹೇಳೋದಕ್ಕಿಂತ ಅದರಲ್ಲಿ ಯೆಹೋಶುವ ಮತ್ತೆ ಅಲ್ಲಿರುವಂತ ಲೀಡರ್ಗಳು ಅದನ್ನ ನಂಬಿಡ್ತಾರೆ. ನಂಬಿದ ನಂತರ ಅವ್ರ ಜೊತೆ ಒಂದು ಒಡಂಬಡಿಕೆಯನ್ನು ಕೂಡ ಏನ್ ಮಾಡ್ತಾರೆ, ಮಾಡ್ಕೊಬಿಡ್ತಾರೆ. ಆದರೆ ಅಲ್ಲಿ ಏನ್ ಮಾಡಿಲ್ಲ ಅಂತ ವಚನ ಹೇಳ್ತದೆ ಅಂದ್ರೆ,
ದೇವರ ಹತ್ರ ಈ ವಿಚಾರವನ್ನ ಕೇಳಿಲ್ಲ ಅಂತ ಬರೀತಾರೆ. ಅದೇ 9ನೇ ಅಧ್ಯಾಯ ಸಹೋದರರೇ, ಯಾವ್ದ್ರಲ್ಲಿ ಬರ್ತದೆ ನೋಡಿ ಸಿಸ್ಟರ್, ಅದು 14 ವಚನ, 14ನೇ ವಚನ ಓದಿ. ಯೋಶುವನ ಪುಸ್ತಕ 9ನೇ ಅಧ್ಯಾಯ 14ನೇ ವಚನ. ಆಗ ಇಸ್ರಾಯೇಲ್ಯರು ಆ ಅವರ ಬುದ್ಧಿಯಲ್ಲಿ ಸ್ವಲ್ಪ ತೆಗೆದುಕೊಂಡರು, ಹ್ಮ್ ಆದರೆ ಯೆಹೋವನನ್ನು ವಿಚಾರಿಸಲಿಲ್ಲ. ನೋಡ್ರಿ, ಆದರೆ ಯೆಹೋವನನ್ನ ವಿಚಾರಿಸಲಿಲ್ಲ. ಯೆಹೋಶುವನು ಅವರೊಡನೆ ನಿಮ್ಮನ್ನು ಜೀವದಿಂದುಳಿಸುವೆನೆಂದು ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಂಡನು. ಸಿಂಪಲ್ ರೀ, ಅಷ್ಟೇ. ಇಲ್ಲಿ ಏನಾದ್ರಿ ಮರಳಾಗ್ಬಿಟ್ರು. ಸೊ ಅವ್ರು ಹೇಳಿರೋ ವಿಚಾರಗಳು, ಅವ್ರ ಮಾತಿನ ವಿಚಾರಗಳು, ಅವರು ತೋರಿಸಿದಂತ ವಿಚಾರಗಳ ಮೇಲೆ ಯೆಹೋಶುವನ್ನು ಏನ್ ಮಾಡ್ಬಿಟ್ರು ಅಂದ್ರೆ, ಇಲ್ಲಿ ಜೆರಿಕೋದಲ್ಲಿ ಒಂದು ಒಳ್ಳೆಯ ಯುದ್ಧ ಆಯ್ತು, ಜಯ ಸಿಕ್ತು. ಆಯಿ ಪಟ್ಟಣದಲ್ಲೂ ಒಂದು ಸೋತ್ರು, ಮತ್ತೆ ಅವ್ರು ಗೆದ್ರು. ಈ ಒಂದು ಬಲಿಷ್ಠವಾದ ಒಂದು ವಿಚಾರಗಳನ್ನ ನೋಡಿ ನೆಕ್ಸ್ಟ್ ಅವರು ಆ ಒಂದು ದೇಶಗಳನ್ನ ಆಕ್ರಮಣ ಮಾಡಕ್ ಹೋಗಾಗ ಈ ಸಂಚಲ್ಲಿ ಅವರು ಏನಾಗ್ಬಿಟ್ರಿ, ಬಲೆ ಬಿಟ್ರು. ಸೊ ಅಲ್ಲಿ ನೋಡುವಾಗ ಸಹೋದರರೇ, ಅಲ್ಲಿ ಒಂದೇ ಒಂದು ವಿಚಾರ ಏನಂದ್ರೆ, ದೇವರಲ್ಲಿ ಅವರು ಈ ವಿಚಾರವನ್ನ ಏನ್ ಮಾಡಿಲ್ವಂತೆ, ದೇವರಲ್ಲಿ ವಿಚಾರಿಸಿಲ್ಲ ಅಂತ ವಚನ ನಮ್ಗೆ ಸ್ಪಷ್ಟವಾಗಿ ಹೇಳ್ತದೆ ಸಹೋದರರೇ. ಸೊ ಅಲ್ಲಿ ಏನ್ ಮಾಡಿದ್ರಂದ್ರೆ, ನಾವು ನೋಡ್ತೀವಿ ವಚನ ಹೇಳ್ತದೆ, ಯೋಶುವ ಏನ್ ಮಾಡ್ತಾರಂತೆ, ಸಮಾಧಾನದ ಒಡನ್ಪಡಿಕೆಯನ್ನ ಮಾಡ್ಕೊಬಿಟ್ರಂತೆ. ಓಕೆನಾ? ಸೊ ಸಮಾಧಾನದ ಒಡನ್ಪಡಿಕೆ ಮಾಡಿದ ನಂತರ ಏನ್ರಿ, ಸ್ವಲ್ಪ ದಿನ, 3 ದಿನ ಆದ ನಂತರ ಅವರು ಆ ಒಂದು ಪ್ರಾಂತ್ಯದಲ್ಲಿ ನಡೀತಾ 3 ದಿನ ಆದ ನಂತರ ಎಲ್ಲಿ ಬರ್ತಾರಂದ್ರೆ, ಗಿಬಿಯೋನ್ ಬರ್ತಾರೆ. ಏನ್ರಿ, ಗಿಬಿಯೋನ್ ಪ್ರಾಂತ್ಯಕ್ಕೆ ಅಥವಾ ಅವರ ಲ್ಯಾಂಡ್ಗೆ ಬರ್ತಾರೆ. ಆವಾಗ ಗೊತ್ತಾಗತ್ತೆ ಈ ದೇಶದವರೇ ಈ ಗಿಬೋನಿಯರು ಅಂತ. ಓಕೆನಾ? ಈ ದೇಶದವರೇ ಈ ಗಿಬೋನಿಯರು ಅಂದ ತಕ್ಷಣ ಯೋಶುವನಿಗೆ ಟೋಟಲ್ ಆಗಿ ಅಪ್ಸೆಟ್ ಆಗೋಯ್ತಾರೆ. ಆದ್ರೆ ಕೊಟ್ಟಿರೋ ಮಾತು, ಹೇಳಿರುವ ವಿಷಯ, ಅದರಲ್ಲಿ ಏನಾಗಿರ್ಬೇಕ್ರಿ, ಹಾನೆಸ್ಟ್ ಆಗಿರ್ಬೇಕು ಅಂತ ಅಲ್ಲಿ ಯೋಶುವ ಹೇಳ್ತಾರೆ. ಏನ್ ಹಿಂಗ್ ಮಾಡ್ಬಿಟ್ರಲ್ಲ ನೀವು ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ, ನಮ್ಮನ್ನ ನಾವು ಬದುಸ್ಕೋಬೇಕಾದ್ರೆ ನಾವು ಈ ತಪ್ಪನ್ನ ಮಾಡ್ಲೇಬೇಕಾಗಿತ್ತು, ನಾವು ನಮ್ಮನ್ನ ಬದುಸ್ಕೋಬೇಕಾದ್ರೆ ಈ ಸುಳ್ಳನ್ನ ಹೇಳಲೇಬೇಕಾಗಿತ್ತು ಅಂತ ಅವ್ರೇನ್ ಮಾಡ್ಬಿಡ್ತಾರೆ, ಶರಣಾಗೋಯ್ತಾರೆ. ಅವ್ರು ಏನು ಮಾಡಲ್ಲ, ನಿಮಗೆ ಏನ್ ತೋಚತ್ತೋ ಅದನ್ನ ನೀವು ಮಾಡಿ ಅಂತ ಹೇಳ್ಬಿಡ್ತಾರೆ. ಯೋಶುವನ ಕೈಗೆ ಕೊಟ್ಬಿಡ್ತಾರೆ ನಿರ್ಧಾರ ಕೂಡ. ತಪ್ಪು ಮಾಡ್ಬಿಟ್ಟಿವಿ, ಈಗ ನೀವ್ ಏನ್ ಡಿಸಿಷನ್ ತಗೋತೀರೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳ್ಬಿಡ್ತಾರೆ. ಆಗ ಯೆಹೋಶುವನು ಒಂದು ಡಿಸೈಡ್ ಮಾಡ್ತಾರೆ. ಏನಂತ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ನೀವು ನಮ್ಮನ್ನ ಒಂದು ಸಂಚಲ್ಲಿ ಸಿಗಾಕ್ಸ್ಬಿಟ್ರಿ, ಓಕೆನಾ? ಈಗ ನೀವು ನಮ್ಮ ಸಂಗಡ ಇರ್ಬೇಕು, ನಿಮ್ಮನ್ನ ನಾವು ಕೊಲ್ಲಕ್ಕಾಗಲ್ಲ. ಅದರಿಂದ ನೀವೇನ್ ಮಾಡಿ ಅಂದ್ರೆ, ಈ ವಿಚಾರಗಳನ್ನ ಹೇಳುವಾಗ ನೀವು ಹೇಳ್ತಾರೆ, 9ನೇ ಅಧ್ಯಾಯ 17ರಿಂದ ಓದಿ ವಚನಗಳು. ಯೋಶುವ 9ನೇ ಅಧ್ಯಾಯ 17ರಿಂದ 21 ವಚನಗಳ ತನಕ ಓದಿ. ಹೇಗೆಂದರೆ, ಇಸ್ರಾಯೇಲರು 3ನೆಯ ದಿನದಲ್ಲಿ ಹೊರಟು ಸೇರಿದಂತ ಗಿಬ್ಯೋನ್, ಕೆಫಿರಾ, ಬೇರೋತ್, ಕಿರಿಯತ್ ಯೆರೀಮ್ ಎಂಬ ಊರುಗಳು ಅವರವೇ ಆಗಿದ್ದವು. ನೋಡ್ರಿ, ಅವ್ರದೇ ಆಗಿತ್ತು ಊರು. ಈ ಬಂದು ಸಂಚನ್ನ ರೂಪಿಸೋರು ಬಂದು ಹೇಳಿದ್ರಲ್ಲ, ಅವ್ರದೇ ಆಗಿತ್ತು ಆ ಊರು. ಆ ಊರಿಗೆ ಬಂದಿದ ತಕ್ಷಣನೇ ಇವ್ರಿಗೆ ಒಂದು ಬೆಳಕು ಬಂತು, ಏನಪ್ಪಾ ಈ ಊರವ್ರು ಇಷ್ಟೆಲ್ಲ ಏಮಾರಿಸ್ಬಿಟ್ರಲ್ಲ ನಮ್ಮನ್ನ ಅಂತ. ಆವಾಗ ಏನಂತ ಹೇಳ್ತಾರೆ ನೋಡ್ರಿ, ಸಮೂಹ ಪ್ರಧಾನರು ಇಸ್ರಾಯೇಲ್ ದೇವರಾದ ಯೆಹೋವನ ಹೆಸರಿನಲ್ಲಿ ಅವರಿಗೆ ಪ್ರಮಾಣ ಮಾಡಿದ್ದರಿಂದ ಇಸ್ರಾಯೇಲರು ಅವರನ್ನು ಒಡೆಯಲಿಲ್ಲ. ಆದರೆ ಸಮೂಹದವರೆಲ್ಲ ಪ್ರಧಾನರಿಗೆ ವಿರುದ್ಧವಾಗಿ ಗುಣಗುಟ್ಟಿದರು. ನೋಡ್ರಿ, ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಸರಿ ತಪ್ಪು ಮಾಡ್ಬಿಡ್ರಿ, ಓಕೆ, ನಾವು ಏನ್ ಮಾಡ್ಬಿಟ್ರಿ, ಒಂದ್ ಮಾತನ್ನ ಕೊಟ್ಬಿಟ್ವಿ, ಈಗ ನಿಮ್ಮನ್ನು ಸಾಯಿಸಕ್ ಆಗಲ್ಲ, ಯಾಕಂದ್ರೆ ದೇವರು ಇದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡ್ಬೋದು, ಅದರಿಂದ ನೀವೇನ್ ಮಾಡ್ರಿ ಅಂದ್ರೆ ಅಂತ 21ನೇ ವಚನದಲ್ಲಿ ಹೇಳ್ತಾರೆ ನೋಡ್ರಿ. ಅವ್ರು ಏನಾಗಿರ್ಬೇಕು ಇಸ್ರೇಲ್ ಜನಾಂಗದ ಮಧ್ಯದಲ್ಲಿ ಅಂತ ಬರೀತಾರೆ. ಅವರು ಸಮೂಹಕ್ಕೆಲ್ಲ ಕಟ್ಟಿಗೆ ಒಡೆಯುವವರು. ನೋಡ್ರಿ, ಇಸ್ರೇಲ್ ಜನಾಂಗಕ್ಕೆ ಸಮೂಹಕ್ಕೆಲ್ಲ ಕಟ್ಟಿಗೆ ಒಡೆಯುವವರು ಆಗಿಯೂ ನೀರು ತರುವವರಾಗಿಯೂ ಇರ್ಬೇಕಂತೆ. ಓಕೆನಾ? ಬದುಕಲಿ ಎಂದು ಹೇಳಿದರು. ತರಲಿ ಅಂತ ಹೇಳ್ತಾರೆ. ಓಕೆನಾ? ಸೊ ಇಲ್ಲಿ ತುಂಬಾ ಮುಖ್ಯವಾದ ಒಂದು ಕೆಲಸವನ್ನ ಕೊಡ್ತಾರೆ. ನೋಡಪ್ಪ, ನಮ್ಮ ಇಸ್ರೇಲ್ ಜನರು ಈಗ ಬೇರೆ ಬೇರೆ ಕೆಲಸದಲ್ಲಿ ಏನಾಗಿದ್ದಾರೆ, ತುಂಬಾನೇ ಎಂಗೇಜ್ಡ್ ಆಗಿರೋದ್ರಿಂದ ನೀವು ಗುಲಾಮರಾಗಿ ನಮ್ಮ ಇಸ್ರೇಲ್ ಜನಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನೀವು ಕಟ್ಟಿಗೆ ನಾವು ಒಡೆದು ತರಬೇಕು. ನೆಕ್ಸ್ಟ್
ಬೇಕಾಗಿರೋ ನೀರನ್ನ ನೀವು ತರಬೇಕು. ಇದು ಎರಡನ್ನ ನೀವು ಶಾಶ್ವತವಾಗಿ ನಮ್ಮ ಜೊತೆ ಇರೋ ತನಕ ನೀವು ಗುಲಾಮತ್ವದಲ್ಲಿ ಈ ಕೆಲಸನ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಸರಿನಾ? ಸೊ ಇದಾದ ನಂತರ ನಿಧಾನಕ್ಕೆ ನೀವು ನೋಡ್ಬೇಕಾದ್ರೆ ಇನ್ನೊಂದು ವಚನದಲ್ಲಿ ಒಂದು ಸ್ಪಷ್ಟತೆಯನ್ನ ಕೊಡ್ತಾರೆ. ಏನ್ ಸ್ಪಷ್ಟತೆಯನ್ನ ಕೊಡ್ತಾರೆ ಅಂದ್ರೆ 9ನೇ ಅಧ್ಯಾಯ 22ರಿಂದ ಒಂದಷ್ಟು ವಚನಗಳನ್ನ ಓದೋಣ. 22ರಿಂದ. ಯೆಹೋಶುವನು ಗಿಬ್ಯೋನರನ್ನು ಕರೆಸಿ ಅವರಿಗೆ, ನೀವು ನಮ್ಮ ಮಧ್ಯದಲ್ಲಿ ವಾಸಿಸುವರಾಗಿದ್ದರೂ ಬಹು ದೂರದವರೆಂದು ಹೇಳಿ ನಮ್ಮನ್ನು ವಂಚಿಸಿದ್ದೇಕೆ? ಇದರಿಂದ ನೀವು ಶಾಪಗ್ರಸ್ತರು. ನೀವು ಯಾವಾಗಲೂ ದಾಸರಾಗಿದ್ದು ನನ್ನ ದೇವರ ಮಂದಿರಕ್ಕೆ ಕಟ್ಟಿಗೆ ಒಡೆಯುವವರು, ನೀರು ತರುವವರು ಆಗಿರಬೇಕು ಅಂದನು. ಹಂಗೆ ಕಂಟಿನ್ಯೂ ಮಾಡಿ. ಅವರು ಯೆಹೋಶನಿಗೆ, ನಿನ್ನ ದೇವರಾದ ಯೆಹೋವನು ತನ್ನ ಸೇವಕನಾದ ಮೋಶೆಗೆ, ನಾನು ನಿಮಗೆ ಈ ದೇಶವನ್ನೆಲ್ಲ ಕೊಡುವಾಗ ನೀವು ಇದರ ಎಲ್ಲಾ ನಿವಾಸಿಗಳನ್ನು ಸಂಹರಿಸ ಬಿಡಬೇಕೆಂದು ಆಜ್ಞಾಪಿಸಿದನ್ನು ಕೇಳಿ ನಮ್ಮ ಪ್ರಾಣ ತೆಗೆಯುವರೆಂದು ಹೆದರಿ ಹೀಗೆ ಮಾಡಿದೆವು. ನೋಡ್ರಿ, ಅದನ್ನ ಹೇಳ್ಕೊಬರ್ತಾರೆ. ಅದಾದ ನಂತರ ಓದಿ ಸಿಸ್ಟರ್. ಈಗ ನಾವು ನಿನ್ನ ಕೈಯಲ್ಲಿರುತ್ತೇವೆ, ನಿನಗೆ ಒಳ್ಳೆದೆಂದು ನ್ಯಾಯವೆಂದು ತೋರುವುದನ್ನು ನಮಗೆ ಮಾಡು ಎಂದು ಉತ್ತರ ಕೊಟ್ಟರು. ಯೆಹೋಶನು ತಾನು ಮೊದಲು ಹೇಳಿದಂತೆಯೇ ಮಾಡಿದನು. ಅವನು ಅವರನ್ನು ಇಸ್ರಾಯೇಲರ ಕೈಯಿಂದ ಸಂಹಸ್ತರಾಗದಂತೆ ತಪ್ಪಿಸಿ, ಸಮೂಹಕ್ಕೋಸ್ಕರವೋ ಯೆಹೋವನು ಆದುಕೊಳ್ಳುವ ಸ್ಥಳದಲ್ಲಿ ಆತನ ಯಜ್ಞವೇದಿಗೋಸ್ಕರ ಕಟ್ಟಿಗೆ ಒಡೆಯುವವರನ್ನಾಗಿಯೂ ಈ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾರೆ. ಏನ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಂದ್ರೆ, ಅವ್ರ ಕಟ್ಟಿಗೆ ಒಡೆಯೋದು, ನೀರನ್ನ ತರೋದು ಎಲ್ಲಿಗೆ ರೀ? ದೇವರ ದೇವಾಲಯದ ಕೆಲಸದೊಳಗೆ. ಇದು ತುಂಬಾ ಮುಖ್ಯವಾದ ವಿಷಯ. ಇದು ಇಸ್ರೇಲ್ ಜನ ಮನೆತನದವ್ರು ಕೊಡುವಂತದ್ದೆಲ್ಲ. ಆ ವಚನ ಮತ್ತೆ ಓದಿ. ಸಮೂಹಕ್ಕೋಸ್ಕರವೋ, ನೋಡ್ರಿ, ಸಮೂಹಗೋಸ್ಕರವು ಯೆಹೋವನು ಆದುಕೊಳ್ಳುವ ಸ್ಥಳದಲ್ಲಿ, ನೋಡ್ರಿ, ಯೆಹೋವನು ಆದುಕೊಳ್ಳುವ ಸ್ಥಳದಲ್ಲಿ ಆತನ ಯಜ್ಞವೇದಿಕೋಸ್ಕರ ಕಟ್ಟಿಗೆ ಒಡೆಯುವವರನ್ನಾಗಿಯೂ ನೀರು ತರುವವರನ್ನಾಗಿಯೂ ನೇಮಿಸಿದನು. ಅವರು ಇಂದಿನವರೆಗೂ ಅದೇ ಕೆಲಸ ಮಾಡುತ್ತಾರೆ. ಇದು ನೇಮಿಸಿದಾಗ ಈಗ ಏನಂತ ನೋಡ್ಬೇಕು ನಾವೀಗ? ದೇ ಹ್ಯಾವ್ ಬಿಕಮ್ ದ ಪಾರ್ಟ್ ಆಫ್ ಲಿವೈಟ್ಸ್. ಏನ್ ಕೆಲಸ ಮಾಡ್ತಾ ಇದ್ರು ಆ ಕೆಲಸದಲ್ಲಿ ಇವ್ರೇನಾಗಿದ್ರು, ಈಗ ಜೊತೆಯಾಗಿ ಇವ್ರು ಕೆಲಸ ಮಾಡ್ಬೇಕು. ಕಟ್ಟಿಗೆ ಯಾಕೆ ಬೇಕಾಗಿತ್ತು? ಟಬರ್ನಾಕಲಲ್ಲಿ ಆಲ್ಟರ್ನ ಬರ್ನ್ ಮಾಡ್ಬೇಕಲ್ಲ ಅಲ್ವಾ? ನೋಡ್ರಿ, ಎಂತ ಒಂದು ಕೆಲಸವನ್ನ ಕೊಡ್ತಾರೆ. ಆಲ್ಟರ್ ಬರ್ನ್ ಮಾಡೋದು, ಆಲ್ಟರ್ನ ಬರ್ನ್ ಮಾಡಿ ಅದನ್ನ ಹೀಟ್ ಮಾಡಿ ಆ ಒಂದು ಸ್ಯಾಕ್ರಿಫೈಸಸ್ನ ಏನ್ರಿ ಅದನ್ನ ಕನ್ಸ್ಯೂಮ್ ಮಾಡ್ಬೇಕಾದ್ರೆ ಅದಕ್ಕೆ ಕಟ್ಟಿಗೆಗಳು ಬೇಕು. ಅದಕ್ಕೆ ಇವ್ರನ್ನ ಯೂಸ್ ಮಾಡ್ತಾರೆ. ಅದಾದ ನಂತರ ಅಲ್ಲಿ ಒಳಗೆ ಎಲ್ಲಾ ಪಾತ್ರೆಗಳನ್ನ ಶುದ್ಧೀಕರಣ ಮಾಡೋದಕ್ಕೆ ನೀರು ಬೇಕಾಗಿತ್ತು. ಇದಕ್ಕೆ ಕೂಡ ಈ ಒಂದು ಗಿಬೋನಿಯರ್ ಏನ್ ಮಾಡ್ಬೇಕೀಗ? ನೀರನ್ನ ಸಪ್ಲೈ ಮಾಡ್ಬೇಕು. ಓಕೆನಾ? ಸೊ ಇಷ್ಟು ವಿಚಾರಗಳನ್ನ ನಾವು ನೋಡಿದ್ವಿ. ಸರಿ, ಹಂಗಾದ್ರೆ ಈ ಗಿಬೋನಿಯರ್ ಬಂದು ತುಂಬಾ ಒಂದು ಏನ್ರಿ ಬಲಹೀನತೆ ಇರುವಂತ ಜನರ ಅಂತ ನೋಡ್ಬೇಕಾದ್ರೆ ವಚನ ಹೇಳೋದೇ ಇಲ್ಲ. ಈ ಗಿಬೋನಿಯರ್ ಹೆಂಗಿದ್ರು ಅಂದ್ರೆ ದೇವರ್ ಗ್ರೇಟ್ ಫೈಟರ್ಸ್ ಅಂತೆ. ಯೋಚನೆ ಮಾಡಿ. ಆ ವಚನ ಓದಿ ಸಿಸ್ಟರ್. ಯೆಹೋಶುವನು ಯೆರಿಕೋವನ್ನು ಅದರ ಅರಸನನ್ನು ಹೇಗೋ ಹಾಗೆಯೇ ಆಯಿ ಎಂಬ ಪಟ್ಟಣವನ್ನು ಅದರ ಅರಸನನ್ನು ತೆಗೆದುಕೊಂಡು ಸಂಹರಿಸಿ ಬಿಟ್ಟನೆಂಬುದನ್ನು ಆಯಿ ಎಂಬ ಊರಿಗಿಂತ ದೊಡ್ಡದು, ಒಂದು ರಾಜಧಾನಿಯಷ್ಟು ಶ್ರೇಷ್ಠವೂ ಆಗಿರುವ ಗಿಬ್ಯೋನ್ ಪಟ್ಟಣದಲ್ಲಿರುವ ಜನರು ತಾವೆಲ್ಲರೂ ಯುದ್ಧ ವೀರರಾಗಿದ್ದರೂ ಇಸ್ರಾಯೇಲ್ಯರ ಮಧ್ಯದಲ್ಲಿ ಜೀವದಿಂದುಳಿಯುವುದಕ್ಕೋಸ್ಕರ ಅವರ ಸಂಗಡ ಒಡಂಬಡಿಕೆ ಮಾಡಿಕೊಂಡವರೆಂಬುದನ್ನು ನೋಡ್ರಿ, ತುಂಬಾ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗೈತಿ ಈಗ ಅಲ್ವಾ? ಸೊ ಗಿಬ್ಯೋನಿಯರ್ ಬಂದು ದೇವರ್ ನಾಟ್ ಏನ್ರಿ ಹೇಡಿಗಳಲ್ಲ ಅವರು, ಯುದ್ಧ ವೀರರು. ದೇವರ್ ನಾಟ್ ಕವರ್ಡ್ಸ್. ಅವ್ರು ಯುದ್ಧ ವೀರರಾಗಿದ್ರು. ಆದ್ರೆ ಅವ್ರಿಗೆ ಗೊತ್ತಿತ್ತು, ಯೆಹೋವನ ಮುಂದೆ, ಇಸ್ರಾಯೇಲ್ ಜನಾಂಗದ ದೇವರ ಮುಂದೆ ನಾವು ನಿಂತ್ಕೊಳ್ಳಕ್ ಸಾಧ್ಯನೇ ಇಲ್ಲ ಅಂತೇಳಿ ಅಂತ ಶೂರರು ಏನ್ ಮಾಡ್ಬಿಟ್ರಂದ್ರೆ ಅವ್ರನ್ನೇ ಇಸ್ರಾಯೇಲ್ ಜನಾಂಗಕ್ಕೆ ಒಪ್ಪಿಸ್ಕೊಟ್ಬಿಟ್ಟು ಏನ್ ಕೆಲಸ ಮಾಡಿದ್ರಂತೆ? ಗುಲಾಮ ಕೆಲಸ ಮಾಡಿದ್ರು. ಮುಖ್ಯವಾಗಿ ಗುಲಾಮರಾಗಿದ್ರು. ಗುಲಾಮತ್ವದಲ್ಲಿ ಕಟ್ಟಿಗೆ ಹೊಡಿಯೋದು ಮತ್ತೆ ನೀರನ್ನ ಸಾಗಿಸೋದು, ಇದೆರಡೇ ಕೆಲಸ ಮಾಡೋದು. ಸರಿ. ಸೊ ದೇವರು ಯೋಶುವ ಮಾಡಿದ್ದ ಈ ಒಂದು ತಪ್ಪಾದ ನಿರ್ಧಾರವನ್ನ ಯಾಕೆ ತಡೆಗಟ್ಟಿಲ್ಲ, ಅಥವಾ ಯಾಕೆ ಆ ಒಂದು ಜನರನ್ನ ಈ ಕೆಲಸಕ್ಕೋಸ್ಕರ ಉಪಯೋಗಿಸ್ಕೊಂಡ್ರು ಅನ್ನೋದನ್ನ ನಾವು ಪ್ರಶ್ನೆ ಹಾಕಿದಾಗ
ಸಹೋದರರೇ, ಒಂದು ವಿಚಾರವನ್ನ ನಾವು ನೋಡ್ಬೋದು. ಓಕೆನಾ? ಸೊ ಒಂದು ವಿಚಾರವನ್ನ ನಾವು ಏನ್ ನೋಡ್ಬೋದು ಅಂತ ನೋಡ್ಬೇಕಾದ್ರೆ, ಈ ಯೆಹೋಶುವನ ಪುಸ್ತಕದ 9ನೇ ವಚನದಲ್ಲಿ ಅಧ್ಯಾಯದಲ್ಲಿ ಬರುವಂತ ಈ ಸನ್ನಿವೇಶಗಳು ಸಭೆಗೆ ತುಂಬಾನೇ ಒಂದು ಪಾಠಗಳನ್ನ ಕೊಡುವಂತದ್ದಾಗಿದೆ. ಸಭೆಗೆ ಏನ್ ಪಾಠವನ್ನ ಕೊಡಬೇಕು ಅಂತ ನೋಡ್ಬೇಕಾದ್ರೆ, ಸಹೋದರರೇ, ಆತ್ಮಿಕ ಇಸ್ರಾಯೇಲರಾಗಿರುವ ನಾವು, ದೇವರು ನಮ್ಮನ್ನ ಕಾನಾನ್ ಏನ್ರಿ, ಆ ಆತ್ಮಿಕ ಕಾನಾನನ್ನ ಏನ್ ಮಾಡ್ಬೇಕ್ರಿ, ನಾವು ಸ್ವಾಧೀನ ಮಾಡ್ಬೇಕು. ಅದಕ್ಕೆ ಈ ಯುದ್ಧದಲ್ಲಿ ನಾವು ನಡೀತಾನೇ ಇದೀವಿ ಅಲ್ವಾ? ಈ ಯುದ್ಧದಲ್ಲಿ ನಾವು ತುಂಬಾನೇ ಏನ್ ಮಾಡ್ತಾ ಇದೀವ್ರಿ, ನಾವು ಆ ಯುದ್ಧವನ್ನ ಮಾಡ್ತಾನೇ ಇದ್ದೀವಿ. ಆ ಯುದ್ಧವನ್ನ ಮಾಡುವಾಗ ಗಿಬೋನಿಯರಾಗಿ ನಮ್ಮ ಮಧ್ಯೆ ಯಾರು ಬಂದು ಸಂಚನ್ನ ರೂಪಿಸಿ ನಮ್ಮೊಳಗೆ ಏನ್ರಿ ಬರುವವರಾಗಿದ್ದಾರೆ ಅಂತ ಒಂದು ಪ್ರಶ್ನೆ ಹಾಕೊಂಡ್ರೆ, ಯಾವ್ರಿ? ನಮ್ಮ ಶರೀರನೇ, ಆರ್ ಫ್ಲೆಶ್, ನಮ್ಮ ಶರೀರನೇ, ಬೇರೆ ಏನಿಲ್ಲ ಅಲ್ವಾ? ಹೆಂಗಿದ್ವಿ ನಾವು? ಒಬ್ಬೊಬ್ರು ಹಿನ್ನೆಲೆಯನ್ನ ನಾವು ನೋಡ್ಕೊಂಡು ಹೋದ್ರೆ ಹೆಂಗಿದ್ವಿ ನಾವೆಲ್ಲ? ಅಲ್ಲಿ ನೋಡಿದ್ವಲ್ಲ, ದೇ ವರ್ ಗ್ರೇಟ್ ಫೈಟರ್ಸ್ ಅಲ್ವಾ? ನಾವೇನು ಸಾಮಾನ್ಯರಲ್ಲ, ಭಯಂಕರ ಕೆಲಸಗಳನ್ನ ಮಾಡಿದವರು ಏನ್ರಿ ಹಳೆ ವಿಷಯದಲ್ಲಿ. ಆದ್ರೆ ಯಾವಾಗ ಸ್ವಾಮಿ ನಮ್ಮ ಸಂಗಡ ಯುದ್ಧವನ್ನ ಮಾಡ್ತಾರೆ, ನೂತನ ಸೃಷ್ಟಿಯಲ್ಲಿ ಸ್ವಾಮಿ ನಮ್ಮ ಸಂಗಡ ಇದ್ದು ಈ ನೂತನ ಸೃಷ್ಟಿಯ ಯುದ್ಧದಲ್ಲಿ ಸ್ವಾಮಿ ಇದ್ದಾರೆ ಅಂತ ಗೊತ್ತಾಯ್ತು ನಮ್ಮ ಒಂದು ಈ ಶರೀರಕ್ಕೆ, ಅವಾಗ ಏನಾಯ್ತ್ರಿ, ನಿಧಾನಕ್ಕೆ ಹಳೆ ಏನ್ರಿ ಆ ನೂತನ ಸೃಷ್ಟಿಗೆ ಅಧೀನರಾಗಿ ಆಗಕ್ಕೆ ಶುರುವಾಯ್ತು ಅಲ್ವಾ? ಸರಿನಪ್ಪ, ನೀನೇನ್ ಹೇಳ್ತೀವಿ ಹಂಗ್ ಮಾಡ್ಕೋತೀನಿ ಅಂತ ಅಲ್ವಾ? ಸೊ ನಾನು ಇಲ್ಲ ಅಂದ್ರೆ ಏನ್ ಮಾಡ್ಬಿಡ್ತೇನೆ ನೀನು? ಸೊ ನಾನು ಟೋಟಲ್ ಆಗಿ ನನಗೆ ಏನು ಏನ್ರಿ ನೀನು ಸವಲತ್ತುಗಳನ್ನ ಕೊಡಲ್ಲ, ನನ್ನನ್ನ ಈ ಒಂದು ಶರೀರದಲ್ಲಿ ನನ್ನನ್ನ ಬದುಕ್ಸಕ್ ಬಿಡಲ್ಲ ನೀನು. ಅದರಿಂದ ಏನ್ ಮಾಡ್ತೀನಿ, ನೀನ್ ಏನ್ ಹೇಳ್ತೀಯೋ ಅದನ್ನ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಏನ್ ಮಾಡ್ತದ್ರಿ, ನಮ್ಮ ಶರೀರದ ಅಭಿಲಾಷೆಗಳು ನಿಧಾನಕ್ಕೆ ಏನ್ರಿ ಒಂದು ಸಂಚನ್ನ ರೂಪಿಸ್ತದೆ. ಓಕೆನಾ? ಸೊ ಈ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾವೇನ್ ಮಾಡಲ್ಲ ಅಂದ್ರೆ, ಈ ಒಂದು ಶರೀರದ ಅಭಿಲಾಷೆಗಳನ್ನ ಸಂಪೂರ್ಣವಾಗಿ ನಿರ್ಮೂಲ ಮಾಡಕ್ಕೆ ನಮ್ ಕೈಯಲ್ಲಿ ಸಾಧ್ಯ ಇಲ್ಲ. ಇದು ನಮಗ್ ಏನ್ ಮಾಡ್ತೀವಿ ಅಂದ್ರೆ, ಸುಮಾರು ಕಾಂಪ್ರಮೈಸ್ಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಯಾವ ರೀತಿ ಯೆಹೋಶುವ ಗಿಬಿಯೋನರ ಜೊತೆ ಕಾಂಪ್ರಮೈಸ್ ಮಾಡಿ, ನೀವೇನಾಗಿರ್ಬೇಕೀಗ ನಮ್ಗೆ ಗುಲಾಮರಾಗಿರ್ಬೇಕು ಅಂತ ಹೇಳಿದ್ರಲ್ಲ, ಆ ರೀತಿ ನಾವು ಕೂಡ, ನೋಡಪ್ಪ ನಿನ್ನ ಸಂಪೂರ್ಣವಾಗಿ ನಾನು ತೆಗಿಯಕ್ಕಾಗಲ್ಲ, ನನ್ನ ಆಸೆ ಆಕಾಂಕ್ಷೆಗಳು ಅಲ್ವಾ, ನನ್ನ ಶರೀರದ ಇಚ್ಛೆಗಳು ಇದೆಲ್ಲ ಸ್ವಲ್ಪ ಇರ್ತದೆ, ಏನು ಸಂಪೂರ್ಣವಾಗಿ ತೆಗಿಯಕ್ಕಾಗಲ್ಲ. ಅದೇ ರಾಜಕುಮಾರ್ ಮಾತಾಡುವಾಗ ಏನಂದ್ರಿ, ನೋ ಒನ್ ಇಸ್ ರೈಚಿಯಸ್, ಯಾರು ನೀತಿವಂತರೇ ಇಲ್ಲ. ಆ ನೀತಿವಂತಿಕೆ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಗಿಬೋನಿಯರಾಗಿರುವ ನಮ್ಮ ಶರೀರದ ಅಭಿಲಾಷೆಗಳನ್ನ ನಾವೇನ್ ಮಾಡ್ಕೊಂಡಿದೀವಿ, ಒಳಗೆ ಇರಿಸ್ಕೊಂಡಿದ್ವಿ ಅಲ್ವಾ? ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡಿದ್ವಿ, ಅಥವಾ ಅವ್ರನ್ನ ಗುಲಾಮರಾಗಿಡ್ಬೇಕು ಅಂತ ಏನ್ ಮಾಡಿದೀವ್ರಿ, ನಾವು ಏನ್ ಮಾಡಿದೀವಿ, ಕಾಂಪ್ರಮೈಸ್ ಮಾಡ್ಕೊಂಡಿದೀವಿ. ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಇದನ್ನೇ ಪೌಲ್ ಬರೆಯುವಾಗ ಆತ್ಮಿಕ ರೀತಿಯಲ್ಲಿ ಈ ಶರೀರದ ವಿಷಯಗಳನ್ನ ಬರೀತಾರೆ. ರೋಮಾಪುರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನ. ರೋಮಾಪುರದ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನ. ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲ ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದ ಆಗದು. ಸಿಂಪಲ್. ಇದೇ ಪರಿಸ್ಥಿತಿಯಲ್ಲಿ ನಾವೊಬ್ಬೊಬ್ರು ಇದೇ ಪರಿಸ್ಥಿತಿಯಲ್ಲಿ ಇದ್ದೀವಿ. ಯೆಹೋಶುವ ಯಾವ ರೀತಿ ದೇವರ ಆಜ್ಞೆಗೆ ವಿಧೇಯರಾಗಿ ಇಲ್ಲದೆ ಕೇಳದೆ ಒಂದು ಒಡನ್ಬಡಿಕೆಯನ್ನ ಮಾಡ್ಕೊಂಡ ಅಲ್ವಾ? ಅದೇ ರೀತಿ ನಾವು ಕೂಡ ದೇವರ ಸತ್ಯದ ಮಾರ್ಗದಲ್ಲಿ ಬಂದ ನಂತರ ದೇವರು ನಮಗಿರುವಂತ 3 ವೈರಿಗಳನ್ನ ನಾವು ಸಂಪೂರ್ಣವಾಗಿ ನಿರ್ಮೂಲ ಮಾಡಬೇಕು ಅಂತ ಹೇಳ್ಬಿಟ್ರು ಅಲ್ವಾ? ಆದರೆ ನಾವು
ಮೊಟ್ಟ ಮೊದಲನೇದಾಗಿ ನಮ್ಮ ಶಾರೀರಿಕ ಅಭಿಲಾಷೆಗಳನ್ನೇ ಇನ್ನ ಸಂಪೂರ್ಣವಾಗಿ ನಿರ್ಮೂಲ ಮಾಡಕ್ ಆಗದೆ ಇರುವಂತ ಒಂದು ಪರಿಸ್ಥಿತಿ. ಆ ಪರಿಸ್ಥಿತಿಯಲ್ಲಿ ನಮ್ಮ ಶರೀರದ ಅಭಿಲಾಷೆಗಳನ್ನ ಗುಲಾಮರಾಗಿ ಇಟ್ಕೊಂಡಿದೀವಿ. ಆದರೆ ಅವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕೆ? ಸಂಚನ್ನ ರೂಪಿಸ್ತಾರಲ್ಲ, ಹಳೆ ಬಟ್ಟೆ ಅಲ್ವಾ, ಕಿತ್ತೋಗಿರೋ ಚಪ್ಲಿ ಅಲ್ವಾ. ಸೊ ನಮ್ ಕೂಡ ಅಷ್ಟೇನೆ, ಕನ್ವೆನ್ಷನ್ ಫುಲ್ ಡೇ ಕೇಳ್ಬೇಕಂತ ಏನಾದ್ರೂ ಇದೆಯಾ? ಕೈ ನೋಯ್ತಾ ಇಲ್ವಾ ನಿನಗೆ? ಕಾಯಿ ನೋಯ್ತಾ ಇಲ್ವಾ? ಇದೆಲ್ಲ ಮನಸ್ಸಿಗೆ ಬರ್ತದಾ ಇಲ್ವಾ? ಇದೆಲ್ಲ ಗಿಬೋನಿಯರೇ ನಮಗೆ ಅಲ್ವಾ ಅಲ್ವಾ. ಊಟ ಆಯ್ತಲ್ಲ, ಸ್ವಲ್ಪ ಕಣ್ಮುಚ್ಚೋಣ ಅಂತ. ಇದೆಲ್ಲ ಸಹೋದರರೇ, ಗಿಬೋನಿಯರ್ಗಳು ಯಾವ ರೀತಿ ಆ ಸಂಚನ್ನ ರೂಪಿಸ್ತಾರಂದ್ರೆ ನಾವೇ ಅವ್ರ ಮೇಲೆ ಏನ್ ಮಾಡ್ಬೇಕ್ರಿ? ಅಯ್ಯೋ ಪಾಪ ಅನ್ಬೇಕು ಅಲ್ವಾ. ಅಯ್ಯೋ ಪಾಪ ಅಂತ ನಾವೇ ನಮ್ ಬೆನ್ ತಟ್ಕೋಬೇಕು. ಅಯ್ಯೋ ಇಷ್ಟೆಲ್ಲ ಸಾಧನೆ ಮಾಡಿದೀಯಲ್ಲ, ಸಾಕಲ್ಲ, ನಡಿ ಹೋಗೋಣ ಅಂತ ಅಲ್ವಾ. ಸರಿ. ಸೊ ಈ ರೀತಿಯಲ್ಲಿ ನೋಡ್ಬೇಕಾದ್ರೆ ಸಹೋದರರೇ, ದೇವರು ಏನಕ್ಕೆ ಈ ಒಂದು ಗಿಬೋನಿಯರನ್ನ ಅಲ್ಲಿ ಇಸ್ರೇಲ್ ಜನ ಜೊತೆ ವಾಸ ಮಾಡಕ್ ಬಿಟ್ರು ಅಂದ್ರೆ, ಆತ್ಮಿಕವಾಗಿ ನೋಡಿದ್ರೆ ನಮ್ಮ ನೂತನ ಸೃಷ್ಟಿ ಯಾವುದರಲ್ಲಿ ಬದುಕ್ತಾ ಇದೆ ಅಂತ ನೋಡ್ಬೇಕಾದ್ರೆ ಈ ಒಂದು ಮಣ್ಣಿನ ಮಡಿಕೆ ಒಳಗೇನೆ ಅದು ಬದುಕ್ಬೇಕು. ಈ ಮಣ್ಣಿನ ಮಡಿಕೆನೆ ಅದಕ್ಕೆ ಆಧಾರ. ಇದ್ರೊಳಗೆ ಧ್ವನಿ ಕೇಳವಲ್ದ್ರಿ ಬ್ರದರ್ ನಮಗೆ. ಅಂತ ಏನ್ರಿ ಅಲ್ವಾ. ಆ ಝೀಲು ಅಲ್ವಾ, ಆ ಒಂದು ಆಲ್ಟರ್ ಬರ್ನ್ ಆಗ್ಬೇಕಾದ್ರೆ ಅದಕ್ಕೆ ಕಟ್ಟಿಗೆಗಳು ಬೇಕು. ಆ ಕಟ್ಟಿಗೆಗಳು ಅಂತ ನೋಡ್ಬೇಕಾದ್ರೆ ನಮ್ಮ ಒಂದೊಂದು ಸಹೋದರರೇ, ಸೊ ಈ ಗಿಬೋನಿಯರು ಈ ರೀತಿಯಲ್ಲಿ ಏನ್ ಮಾಡ್ಬೇಕ್ರಿ? ನಾವು ಕೇರ್ಫುಲ್ ಆಗಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕಾಗಿರೋ ಪರಿಸ್ಥಿತಿ. ಅದನ್ನೇ ನಾವು ನೋಡಿದ್ವಿ ಸಹೋದರರೇ. ಯೋಶುವ ಪುಸ್ತಕದಲ್ಲಿ ನಾವು ವಚನ ಓದಿದ್ವಿ. 9ನೇ ಅಧ್ಯಾಯ 4-5 ವಚನಗಳನ್ನ ಒಂದ್ಸರಿ ಓದ್ಬಿಡೋಣ. 4-5 ಯೋಶುವ ಆಗತ್ತೆ. ಹೇಗೆಂದ್ರೆ ತಟ್ಟುಗಳನ್ನು ಹಾಕಿ ಅವುಗಳ ಮೇಲೆ ಅರಿದು ಹೋಗಿ ಇದೆಲ್ಲ ನಾವು ಓದಿದ್ವಿ ಅಲ್ವಾ, ಯಾವ ರೀತಿ ಅವ್ರನ್ನ ಒಂದು ಸಂಚನ್ನ ರೂಪಿಸಿ ಅವ್ರನ್ನ ಏಮಾರಿಸಿದ್ರು ಅಂತ ಗೊತ್ತಾಗುತ್ತೆ. ಅದಕ್ಕೆ ಸಹೋದರಗಳು ರೀಪ್ರಿನ್ಸ್ ಅಲ್ಲಿ ಬರೆಯುವಾಗ ಬರೀತಾರೆ, ಏನಂತ ಬರೀತಾರೆ ಅಂದ್ರೆ, ದೀಸ್ ಫ್ಲಶ್ ಅಲ್ವಾ, ನಮ್ಮ ಒಂದು ಶರೀರ ಹೆಂಗಿದೆ ಅಂದ್ರೆ ಇಟ್ ಈಸ್ ಅ ವೆಲ್ಲಿ ಅಂತ ಬರೀತಾರೆ. ಈ ಶರೀರ ಎಷ್ಟು ಏನ್ರಿ ಕೆಟ್ಟದ್ದು ಅಂದ್ರೆ
ಸ್ವಲ್ಪ ಗಮನ ಕೊಡದೇ ಇದ್ರೆ ನಾವೇ ನಮ್ಮನ್ನ ನೋಡಿ ಏನ್ ಮಾಡ್ಬೇಕ್ರಿ, ಸರಿ ಮಾಡಿಸ್ಕೊಳ್ಳೋ ವಿಷಯಗಳನ್ನ ನೋಡಿದ್ವಿ. ಸಹೋದರರೇ, ಅಲ್ಲಿ ಗಿಬೋನಿಯರಲ್ಲಿ ನಾವು ನೋಡುವಾಗ ಸಹೋದರರೇ, ಈ ಗಿಬೋನಿಯರು ಮಾಡಿದಂತ ಒಂದು ಟ್ಯಾಕ್ಟ್ ಅಲ್ಲಿ ಯಾವ ರೀತಿ ಇಸ್ರೇಲ್ ಜನಾಂಗ ಆ ಸಂಚಲ್ಲಿ ಬಿದ್ರು ಅಂತ ನೋಡಿದ್ವಿ. ಆ ಸಮಯದಲ್ಲಿ ನಾವು ನೋಡ್ಬೇಕಾದ್ರೆ ಈ ವಿಚಾರಗಳಲ್ಲಿ ನಾವು ನೋಡುವಂತ ವಿಷಯ ಏನು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು ಸಂಚಿನಲ್ಲಿ ಗಿಬೋನಿಯರು ಇಸ್ರೇಲ್ ಜನಕ್ಕೆ ಗುಲಾಮರಾದ್ರು ಅಂತ ನೋಡಿದ್ವಿ. ಆ ಗುಲಾಮತ್ವ ಯಾವ ಒಂದು ಕೆಲಸಕ್ಕೋಸ್ಕರ ಇಸ್ರೇಲ್ ಜನಾಂಗದವರು ಬಳಸ್ಕೊಂಡ್ರು ಅಂತ ನೋಡಿದ್ವಿ ಅಲ್ವಾ. ದೇವರ ಕೆಲಸದಲ್ಲಿ ಅವರನ್ನ ಬಳಸ್ಕೊಂಡ್ರು ಅಂತ ನೋಡಿದ್ವಿ. ಅದು ಮಾತ್ರವಲ್ಲ, ಈ ಒಂದು ವಿಷಯದಲ್ಲಿ ಯೆಹೋಶುವ ಒಂದು ಕಾಂಪ್ರಮೈಸ್ ಮಾಡಿದ್ರು ಕೂಡ ದೇವರು ಅವ್ರಿಗೆ ಏನ್ರಿ ಕೃಪೆನ ತೋರಿಸಿ ಅವರ ಸಂಗಡ ಯುದ್ಧ ಮಾಡಿದ್ರು. ಅದೇ ತುಂಬಾ ಮುಖ್ಯ. ಯೆಹೋಶುವ ಮಾಡಿದ ತಪ್ಪಲ್ಲಿ ಏನ್ ಮಾಡಿಲ್ಲ, ದೇವರು ಅವ್ರಿಗೆ ಒಂದು ಪನಿಷ್ಮೆಂಟ್ ಕೊಟ್ಟಿಲ್ಲ, ಸತತವಾಗಿ ಅವ್ರ ಸಂಗಡ ಇದ್ದು ಅವ್ರನ್ನ ತಿದ್ದುಪಡಿ ಮಾಡಿದ್ರು ಅಂತ ಕೂಡ 10ನೇ ಅಧ್ಯಾಯ ಯೆಹೋಶುವ 10ನೇ ಅಧ್ಯಾಯ 8ನೇ ವಚನ. ಅವರಿಗೆ ಹೆದರಬೇಡ, ಅವರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ಇದು ದೇವ್ರು ಹೇಳ್ತಾರೆ, ಅವರಿಗೆ ಹೆದರಬೇಡ, ಅವರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ, ಅವರಲ್ಲಿ ಒಬ್ಬನೂ ನಿನ್ನ ಮುಂದೆ ನಿಲ್ಲುವುದಿಲ್ಲ ಎಂದು ಹೇಳಿದನು. ನೋಡ್ರಿ. ಸೊ ಯಾವಾಗ ಅಲ್ಲಿ ಈ ಗಿಬೋನಿಯರು ಗುಲಾಮರಾಗ್ಬಿಟ್ರು, ಆದ್ರೆ ಅಲ್ಲಿ ಇನ್ನೂ ಏನ್ರಿ 7 ಮಂದಿ ಇವರು ಶತ್ರುಗಳಿದ್ರಲ್ಲ, ಅದ್ರಲ್ಲಿ ಒಂದು ಚಿಕ್ಕ ಹಿಂಡು ಮಾತ್ರನೇ ಗಿಬೋನಿಯರು. ಆದ್ರೆ ಮಿಕ್ಕಿರೋ ಆ 6 ವೈರಿಗಳು ಕೂಡ ಅಲ್ಲಿ ಏನ್ ಮಾಡಿದ್ರಂತೆ, ಇವರ ವಿರುದ್ಧವಾಗಿ ಯುದ್ಧವನ್ನ ಮಾಡಕ್ ಬಂದ್ರು. ಸೊ ನಮಗೂ ಕೂಡ ಇನ್ನೂ ಈ ಲೋಕ ಮತ್ತೆ ಸೈತಾನನ ಯುದ್ಧ ಇನ್ನೂ ಮಾಡ್ತಾನೆ ಇದ್ದೀವಿ. ಆ ಯುದ್ಧದಲ್ಲಿ ಸಹೋದರರೇ, ಯಾರು ನಮಗೆ ಏನ್ ಮಾಡ್ತಾರೆ, ನಮ್ಮ ಜೊತೆ ಇದ್ದಾರೆ ಅಂದ್ರೆ ತಂದೆಯ ದೇವರು ನಮ್ಮ ಸಂಗಡ ಇರ್ತಾರೆ. ಸೊ ಅದ್ರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನ್ ನೋಡ್ಬೇಕಂದ್ರೆ, ಈಗ ಆ 6 ಜನ ವೈರಿ ಇದ್ದಾರಲ್ಲ, ಅವರು ಇಸ್ರೇಲ್ ಜನಾಂಗವನ್ನ ಎದುರಿಸೋಕ್ ಬರಲ್ಲ. ಒಂದು ಸಮಯದಲ್ಲಿ ಗಿಬೋನಿಯರನ್ನ ಹೊಡೆಯಕ್ ಬರ್ತಾರೆ. ನೀವ್ ಹೆಂಗೆ ಇವ್ರಿಗೆ ಗುಲಾಮರಾಗ್ಬಿಟ್ರಿ ಅಂತ ಬರ್ತಾರೆ ಅಲ್ವಾ. ಯಾವಾಗ್ಲೂ ಹಂಗೆ, ನೀನ್ ಹೆಂಗೆ ಇಷ್ಟೆಲ್ಲ ನೀನ್ ಸಮಾಧಾನವಾಗಿ ನಿನ್ನ ಆಸೆ ಅಭಿಲಾಷೆಗಳನ್ನೆಲ್ಲ ಇಟ್ಕೊಂಡು ನೀನ್ ಲೋಕದಲ್ಲಿ ಬದುಕ್ತಾ ಇದೀಯ ಅಂತ ಸೈತಾನನು ಮತ್ತೆ ಈ ಲೋಕ ನಮ್ಗೆ ಯಾವಾಗ್ಲೂ ಪ್ರಶ್ನೆ ಆಗ್ತಾನೆ ಇರ್ತದೆ ಅಲ್ವಾ. ಅದೇ ತರನೇ ಗಿಬಿಯೋನನ್ನ ಹೊಡಿಯಕ್ ಹೋಗ್ತಾರೆ, ನೀನು ಮಾತ್ರ ಹೆಂಗೆ ಅಧೀನರಾಗಿ ಕೆಲಸ ಮಾಡ್ತಾನಂತೆ ಹೋಗುವಾಗ ಅಲ್ಲಿ ಆ ಗಿಬೋನಿಯರು ಏನ್ ಮಾಡ್ತಾರ್ರಿ, ಯೆಹೋಶುವನ್ನ ಸಹಾಯಕ್ಕೆ ಕರೀತಾರೆ. ಕರೆದು ಆ ಯುದ್ಧವನ್ನ ಯೆಹೋಶುವ ಮಾಡ್ತಾರೆ. ಇದೆಲ್ಲ ನೀವು ಓದ್ಬೋದು, ಆ 10ನೇ ಅಧ್ಯಾಯ ಫುಲ್ ಓದ್ಬೋದು. ಸೊ ಅಲ್ಲಿ ನಾವು ನೋಡ್ಬೇಕಾದ್ರೆ ನಮ್ಮ ಶರೀರ ಅಭಿಲಾಷೆಗಳು ಅಥವಾ ನಮ್ಮ ಶರೀರದಲ್ಲಿರುವ ಬಲಹೀನತೆಗಳು ಜಾಸ್ತಿ ಆದಾಗ, ಲೋಕವು ಮತ್ತೆ ಸೈತಾನನು ಅದು ಯುದ್ಧ ಮಾಡಕ್ಕೆ ಬಂದಾಗ ಯೆಹೋಶುವನ್ನ ನಾವು ಕರೀಲೇಬೇಕು. ನಮ್ಮ ಯೆಹೋಶುವರಾಗಿರುವ ಯೇಸು ಕ್ರಿಸ್ತನ ಮೇಲೆ ನಮ್ಮ ನಂಬಿಕೆ ಇರಬೇಕು. ಅವ್ರನ್ನ ಕರೆದ್ರೆ ಅವರು ನಮಗೆ ಏನ್ ಮಾಡ್ತಾರ್ರಿ, ವಿಜಯವನ್ನ ಕೊಡ್ತಾರೆ ಸಹೋದರ. ಸೊ ಇಷ್ಟು ವಿಚಾರಗಳನ್ನ ನಾವು ಆ ಒಂದು ಏನ್ರಿ ಆ ಒಂದು ಸಂಚಿನ ಅಥವಾ ಒಂದು ಏನಂತ ಹೇಳ್ಬೋದು ಅಂದ್ರೆ ಆ ಒಡನ್ಬಡಿಕೆ ಬಂದು ಒಂದು ಸಂಚಿನ ಒಡನ್ಬಡಿಕೆನೆ. ಆದರೆ ಅಲ್ಲಿ ಯೆಹೋಶುವ ತಪ್ಪನ್ನ ಮಾಡ್ತಾರೆ, ಆದ್ರೆ ಕೂಡ ಆ ಗಿಬೋನಿಯರನ್ನ ಗುಲಾಮರಾಗಿಟ್ಟಿರೋದು ತುಂಬಾ ಮುಖ್ಯವಾದ ವಿಷಯ. ಆ ಗುಲಾಮರಾಗಿಟ್ಟಿರೋದ್ರಿಂದ ಯಾವ ಕೆಲಸವನ್ನ ಕೊಟ್ರು ಅಂತ ಕೂಡ ನಾವು ನೋಡಿದ್ವಿ. ಸೊ ಆ ರೀತಿನೇ ನಮ್ಮ ಶರೀರದ ಆಸೆ ಅಭಿಲಾಷೆಗಳನ್ನ ಯಾವ ರೀತಿ ನಮ್ಮ ಅಪೊಸ್ತಲ ಪೌಲ್ ಹೇಳ್ದಂಗೆ ನಮ್ ಕಾಲ್ ಕೆಳಗಿಟ್ಟು ಯಾವಾಗ್ಲೂ ಅವರು ಎದ್ದೋಳ್ದಂಗೆ ನೋಡ್ಕೋಬೇಕು ಸಹೋದರರೇ. ಇದೇ ಯೆಹೋಶುವ ಮಾಡಿದಂತ ಒಂದು ವಿಷಯ. ಸೊ ಇಲ್ಲಿ ನಾವು ನಮಗೆ ಟೈಮ್ ಕಡಿಮೆ ಇರೋದ್ರಿಂದ 2 ಪಾಠಗಳನ್ನ ಕೂಡ ನಾವು ನೋಡಿದ್ವಿ ಸಹೋದರರೇ. ಅದರಲ್ಲಿ ನಾವು ನೋಡಿದಾಗ ಈ ವಿಚಾರಗಳೆಲ್ಲ ನೀವು ನೋಡಿರೋ ವಿಷಯನೇ. ಅದಕ್ಕೆ ಕನ್ಕ್ಲೂಷನ್ ಆಗಿ ನಾವು ನೋಡುವಾಗ ಓಕೆ, ಸೊ ಅಲ್ಲಿ ನೋಡಿದ್ವಿ ಬುಕ್ ಆಫ್ ಜೋಶುವಾದಲ್ಲಿ ಯಾವ್ದೆಲ್ಲ ಇದೆ ಅಂತ ಹೇಳಿದಾಗ ನಾವು 3rd 4th ಪಾರ್ಟ್ ನೋಡಿದ್ವಿ ಅಲ್ವಾ. ಸೊ ದ ಕವನೆಂಟ್ ಆಫ್ ಡಿಸೆಪ್ಷನ್ ಅಂತ ನೋಡಿದ್ವಿ ಸಹೋದರ. ಅದಾದ ನಂತರ ನೀವು ಆ ಪ್ರಾಮಿಸ್ಡ್ ಲ್ಯಾಂಡ್ ನ ಎಲ್ಲಾನು ಜೋಶುವ ಏನ್ ಮಾಡ್ತಾರೆ, ಕಾನ್ಕರ್ ಮಾಡಿ ಕಡೆಯದಾಗಿ ಅವರು ಏನ್ ಮಾಡ್ತಾರೆ, ಇಸ್ರೇಲ್ ಜನಕ್ಕೆ ಎಲ್ಲಾರ್ಗೂ ಆ ಒಂದು ಪ್ರಾಂತ್ಯವನ್ನ ಅವರು ಮಾಡ್ತಾರೆ. ಸೊ ಈ ಒಂದು ಪ್ರೋಸೆಸ್ ಅಲ್ಲಿ ನೀವು ನೋಡ್ಬೇಕಾದ್ರೆ ವಚನ ಏನ್ ಹೇಳ್ತದಂದ್ರೆ,
ಯೆಹೋಶುವ ಕೇಳ್ಕೊಂಡಿರುವ ಎಲ್ಲಾ ವಿಷಯಗಳಿಗೆ ದೇವ್ರು ಏನ್ ಮಾಡಿದ್ರಂತೆ, ಅವ್ರಿಗೆ ಕಿವಿ ಕೊಟ್ರಂತೆ. ಅದು ಮಾತ್ರವಲ್ಲ, ಒಂದು ವಚನ ತುಂಬಾನೇ ಓದುವಾಗ ನನಗೆ ತುಂಬಾನೇ ಈಗೂ ಆಗತ್ತಾ ಅಂತ ನನಗೆ ಇದಾಯ್ತು. ವಚನ ಓದೋಣ. ಯೆಹೋಶುವನ ಪುಸ್ತಕ 10ನೇ ಅಧ್ಯಾಯ 14ನೇ ವಚನ. 10ನೇ ಅಧ್ಯಾಯ 14ನೇ ವಚನ. ಯೆಹೋವನು ಈ ಪ್ರಕಾರ ಒಬ್ಬ ಮನುಷ್ಯನ ಮಾತಿಗೆ ಕಿವಿಗೊಟ್ಟ ದಿವಸವು ಅದಕ್ಕಿಂತ ಹಿಂದೆಯೂ ಮುಂದೆಯೂ ಇಲ್ಲವೇ ಇಲ್ಲ. ನೋಡ್ರಿ, ಈ ವಚನ ಕೇಳ್ರಿ, ತುಂಬಾ ತುಂಬಾ ಬ್ಯೂಟಿಫುಲ್ ವಚನ ಇದು. ವಚನ ಓದಿಸಿ ಸರ್. ಯೆಹೋವನು ಈ ಪ್ರಕಾರ ಒಬ್ಬ ಮನುಷ್ಯನ ಮಾತಿಗೆ ಕಿವಿ ಕೊಟ್ಟ ದಿವಸವು ಅದಕ್ಕಿಂತ ಹಿಂದೆಯೂ ಮುಂದೆಯೂ ಇಲ್ವೇ ಇಲ್ವಂತೆ ಅಲ್ವಾ? ನೋಡ್ರಿ ಎಂತ ವಿಷಯ. ಸೊ ಅಲ್ಲಿ ನಾವು ಗೊತ್ತಿದೆ, ಪಾಠಗಳು ನಾವು ನೋಡಿದ್ವಿ ಏನ್ರಿ, ಸೂರ್ಯ ನಿಂತೋಗ್ಲಿ ಅಂತ ಹೇಳೋದು ಅಲ್ವಾ, ಇದೆಲ್ಲ ನಾವು ನೋಡಿದ್ವಿ. ಇದೆಲ್ಲ ಆದ ನಂತರನೇ ಈ ವಚನ ಕನ್ಕ್ಲೂಷನ್ ಕೊಡ್ತಾರೆ. ದೇವರು ಯೆಹೋಶುವನಿಗೆ ಅವ್ರು ಕೇಳಿರೋ ಏನ್ರಿ, ಒಂದು ನರ ಮನುಷ್ಯನಿಗೆ ಯಾವಾಗ್ಲೂ ದೇವ್ರು ಏನ್ ಮಾಡಿಲ್ಲಂತೆ, ಕಿವಿ ಕೊಟ್ಟಿಲ್ವಂತೆ. ಆದ್ರೆ ಇಲ್ಲಿ ಯೆಹೋಶುವನಿಗೆ ಕೊಟ್ಟಿದ್ದಾರೆ. ಸೊ ಅದರಿಂದ ಸಹೋದರರೇ, ಫಸ್ಟ್ ಪಾಠದಲ್ಲಿ ನಾವು ನೋಡಿದ್ದು ಏನ್ಷಿಯಂಟ್ ವರ್ದೀಸ್, ಪಿತೃಗಳಿಗೆ ಸ್ಪಿರಿಚುವಲ್ ಪ್ಲೇನ್ ಅಲ್ಲಿ 1000 ವರ್ಷ ಆದ ನಂತರ ಒಂದು ಒಂದು ಆಶೀರ್ವಾದವನ್ನ ದೇವರು ದಯಪಾಲಿಸಬಹುದು ಅನ್ನುವ ಒಂದು ಸಜೆಷನ್ನ ಸಹೋದರು ಈ ರೀಪ್ರಿಂಟ್ ಆರ್ಟಿಕಲ್ ಅಲ್ಲಿ ಕೊಡ್ತಾರೆ. ಓಕೆನಾ? ಒಂದು ಮಾಹಿತಿ. ಎರಡನೇ ಮಾಹಿತಿ, ಆ ಒಂದು ಗಿಬೋನಿಯರ ತರ ನಮ್ಮ ಶರೀರದ ಮೂಲಕ ನಾವು ಯಾವ ರೀತಿ ದೇವರ ಕೆಲಸಕ್ಕೋಸ್ಕರ ನಮ್ಮ ಒಂದು ಶರೀರದ ಬಲ, ಶಕ್ತಿ, ಆಲೋಚನೆಗಳು ಎಲ್ಲವನ್ನು ದೇವರಿಗೋಸ್ಕರ ನಾವು ಬಳಸ್ಕೋಬೇಕು ಅನ್ನೋದನ್ನ ನಾವು ಇದರಲ್ಲಿ ನೋಡಿದ್ವಿ. ಸೊ ತಮಿಳಲ್ಲಿ ಮಾತಾಡಕ್ಕಾಗಿಲ್ಲ ದಯವಿಟ್ಟು, ಯಾಕಂದ್ರೆ ಸಬ್ಜೆಕ್ಟು ಇನ್ನ ಒಂದು 1/2 hour ಜಾಸ್ತಿ ಆಗುತ್ತದೆ. ಅಂದ್ರೆ ನೀವು ಅವನೇ ಮನೆಗೆ ಹೋಗಕ್ಕೆ ಏನಾಗದ್ರಿ, ಲೇಟ್ ಆಗತ್ತೆ. ಅಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಮಗೂ ಮಾಡ್ಕೊಳ್ಳಿ. ದೇವರು ಈ ಒಂದು ದೇವರ ಕೃಪೆ, ದೇವರ ದಯೆ ಇನ್ನೂ ಕೊಟ್ಟು ನಾವು ಬೀಳದಂಗೆ ಓಡೋದಕ್ಕೆ ಧನ್ಯವಾದ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಕಾವನೆಂಟ್ ಆಫ್ ಡಿಸೆಪ್ಷನ್, ವಂಚನೆಯ ಒಂದು ಒಡಂಬಡಿಕೆ ಎನ್ನುವ ಶಿರೋನಾಮೆಯ ಕೆಳಗಡೆ ಇಷ್ಟು ಹೊತ್ತು ದೇವರ ವಾಕ್ಯವನ್ನು ಹಂಚಿರುವ ಸಹೋದರ ಟೋನಿ ಅವರಿಗೆ ಈ ಒಂದು ಕನ್ವೆನ್ಷನ್ ಕೂಟದ ಪರವಾಗಿ ನಮ್ಮ ಕೃತಜ್ಞತೆಗಳನ್ನು ತಿಳಿಸೋನಾಗಿದ್ದೇನೆ. ಈಗಾಗಲೇ ನಮಗೆ ಸಮಯ ತುಂಬಾ ಕಡಿಮೆ ಇರೋದ್ರಿಂದ